ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಸಾಧಕರ್ಮದ ಮೇಲೆ ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ನಾಮದ ಸಂಸ್ಕೃತ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವರ್ಜಿ ಪಾಂಡೆಯವರು ಬರೆದಿರುವ ಬಾಲಮೋಹಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇವೆ. ಪುಣ್ಯಪಾಪ ಅಧಿಕಾರದ 8ನೇ ಮಂಗಲವನ್ನು ಕಲಿಸಿದೆ. ವೃತ್ತಂ ಕರ್ಮ ಸ್ವಭಾವೇನ ಜ್ಞಾನಸ್ಯ ಭವನಂ ನಹಿ ದ್ರವ್ಯಾಂತರ ಸ್ವಭಾವತ್ವಾನ್ ಮೋಕ್ಷ ಹೇತುರ್ನ ಕರ್ಮತಃ. ಕರ್ಮಸ್ವಭಾವೇನ ವೃತ್ತಂ ಜ್ಞಾನಸ್ಯ ಭವನಂ ನಹಿ. ಎಷ್ಟು ಶುಭಕ್ರಿಯೆ ರೂಪ ಅಥವಾ ಅಶುಭ ಕ್ರಿಯೆ ರೂಪ ಆಚರಣೆಯ ಲಕ್ಷಣದ ಚಾರಿತ್ರವಿದೆ ಅದರ ಸ್ವಭಾವದಿಂದ ಎಂದರೆ ಆ ರೂಪದ ಯಾವ ಚಾರಿತ್ರವಿದೆ ಅದು ಶುದ್ಧ ಚೈತನ್ಯ ವಸ್ತುವಿನ ಶುದ್ಧ ಸ್ವರೂಪ ಪರಿಣಮನವಾಗುವುದಿಲ್ಲವೆಂಬುದು ನಿಶ್ಚಿತವಿದೆ. ಭಾವಾರ್ಥವು ಹೀಗಿದೆ: ಎಷ್ಟು ಶುಭ ಅಶುಭ ಕ್ರಿಯಾರೂಪದ ಆಚರಣೆ ಇದೆ ಅಥವಾ ಬಾಹ್ಯರೂಪ ವಕ್ತವ್ಯವಿದೆ ಅಥವಾ ಸೂಕ್ಷ್ಮ ಅಂತರಂಗ ರೂಪ ಚಿಂತನೆ, ಅಭಿಲಾಷೆ, ಸ್ಮರಣೆ ಇತ್ಯಾದಿ ಸಮಸ್ತ ಅಶುದ್ಧತ್ವ ರೂಪ ಪರಿಣಮನವಿದೆ, ಶುದ್ಧ ಪರಿಣಾಮವಿಲ್ಲ. ಆದುದರಿಂದ ಬಂಧದ ಕಾರಣವಿದೆ, ಮೋಕ್ಷದ ಕಾರಣವಿಲ್ಲ. ಹಾಗಾಗಿ ಯಾವ ಪ್ರಕಾರ ಕಾಷ್ಠದ ಸಿಂಹವು ಹೇಳುವುದಕ್ಕೆ ಮಾತ್ರ ಸಿಂಹವಿದೆ, ಅದೇ ಪ್ರಕಾರ ಆಚರಣ ರೂಪದ ಚಾರಿತ್ರವು ಹೇಳುವ ಸಲುವಾಗಿ ಚಾರಿತ್ರವಿದೆ. ಆದರೆ ಅದು ಚಾರಿತ್ರವಲ್ಲವೆಂದು ನಿಸ್ಸಂದೇಹ ರೂಪವಾಗಿ ತಿಳಿಯಬೇಕು. ಈಗ ಯಾವ ಶಾಶ್ವತ ಪರ್ವ, ಅಷ್ಟಾಂಗಿಕ ಪರ್ವ ನಮ್ಮ ಜೀವನದೊಳಗೆ ಬಂದು ಹೋಯಿತು, ಅದರಲ್ಲಿ ಏನೇನು ನಾವು ಮಿಥ್ಯಾತ್ವ ಅವಸ್ಥೆಯಲ್ಲಿ ಯಾವ್ಯಾವ ಶುಭ ಆಚರಣೆಯನ್ನು ಪ್ರಯತ್ನಪೂರ್ವಕವಾಗಿ ನಮ್ಮದಾಗಿಸಿಕೊಂಡೆವು ಅದ ಬಂಧದ ಹೇತು ಇದೆ, ಇದು ನಿಶ್ಚಿತ ಇದೆ. ಇದರಲ್ಲಿ ಯಾವ ಪ್ರಕಾರದ ಸಂದೇಹ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಶುಭಾಶುಭ ಕ್ರಿಯೆ, ಸೂಕ್ಷ್ಮ ಅಂತರ್ಜಲ್ಪರೂಪ ತತ್ವದ ಚಿಂತನ, ಸ್ಮರಣೆ, ಅಭಿಲಾಷೆ ಇವು ಎಲ್ಲವೂ ಬಂಧದ ಕಾರಣ ಇದ್ದಾವೆ. ಶಾದ್ವಾದದ ಮೂಲಕ ಅನೇಕಾಂತಮಯ ಜೀವ ತತ್ವದ ಪರಿಚಯ ಮಾಡಿಕೊಳ್ಳುವ ಸಾಧನ ಭಲೇ ಇದ್ರೂ ಕೂಡ ಆ ಅನೇಕಾಂತಮಯ ಆತ್ಮತತ್ವದ ಪ್ರತ್ಯಕ್ಷ ಮಾಧ್ಯಮರಹಿತ ಶ್ರದ್ಧಾಜ್ಞಾನಕ್ಕೆ ವಿದಿತಾಗುವುದ ಮತ್ತು ಅದರ ಫಲಸ್ವರೂಪವಾಗಿ ಅದೇ ಆತ್ಮನ ಯಾವ ಅಸಂಖ್ಯ ಪ್ರದೇಶ ಅರೂಪಿ ಚೈತನ್ಯಮಯ ಪ್ರದೇಶ ಇದಾವೆಯೋ ಅವುಗಳಲ್ಲಿ ಯಾವುದೋ ಅನ್ಯದ ಮಾಧ್ಯಮ ಇಲ್ಲದನ ಆ ಅನೇಕಾಂತಮಯ ತತ್ವದ ಸಂವೇದನ ಆಗೋದ ಇದು ಒಂದೇ ಧರ್ಮ ಇದೆ. ಈ ಧರ್ಮದ ಫಲ ಮೋಕ್ಷ ಇದೆ. ಈ ಧರ್ಮದ ಫಲ ನಿರಾಕುಲ ಶಾಂತಿ ಇದೆ. ಧರ್ಮದ ಫಲ ಧನಾದಿಗಳ ಉಪಲಬ್ಧಿ ಅಲ್ಲ. ಧರ್ಮದ ಫಲ ರಾಜ್ಯ ಪದವಿ, ಚಕ್ರವರ್ತಿ ಪದವಿ ಅಲ್ಲ. ಮತ್ತು ಶುಭ ಭಾವದ ಫಲ ನಿರಾಕುಲ ಸುಖ ಎಂದು ಆಗುವುದು ಸಾಧ್ಯ ಇಲ್ಲ. ಅದು ಮಾರ್ಗ ಬೇರೆ ಇದೆ, ಇದು ಮಾರ್ಗ ಬೇರೆ ಇದೆ. ಆದರೆ ನಾವು ಈ ಮಾರ್ಗಗಳನ್ನು ಭಿನ್ನ ಭಿನ್ನ ಇರುವೆಳೆದೊಳಗೆ ಕೂಡ ಪ್ರತ್ಯಕ್ಷ ಸ್ವಭಾವದ ಜೊತೆಗೆ ಅಭೇದ ರೂಪದ ಅನುಭೂತಿ ಮತ್ತು ಸ್ವಭಾವದಿಂದ ಭಿನ್ನ ಇದ್ದುಕೊಂಡು ಸ್ವಭಾವದ ಪರಿಚಯ ಮಾಡಿಕೊಳ್ಳುವ ರೂಪದ ಪ್ರವೃತ್ತಿ, ಇವು ಎರಡರೊಳಗ ವಿರುದ್ಧ ಇದ್ರೂ ಕೂಡ ಒಂದರಿಂದ ಒಂದಾಗ್ತಿದೆ ಅನ್ನುವಂಥ ಅಭಿಪ್ರಾಯ ನಮ್ಮ ಅಂತರಂಗದೊಳಗ ಸದೈವ ಈ ಸಮಯದಲ್ಲಿ ಕೂಡ ಇದೆ.
ಜಿನೇಂದ್ರ ಪ್ರಭುವಿನ ಪೂಜೆ ಅರ್ಚನಾದಿ ಸ್ವಾಧ್ಯಾಯಾದಿ ದಾನಾದಿಗಳನ್ನು ಮಾಡುವುದರಿಂದ ಧನದ ಲಾಭ ಆಗ್ತಿದೆ ಅನ್ನುವ ಅಭಿಪ್ರಾಯ ಯಾರ್ದಿದೆಯೋ ಅವರಿಗೆ ಆ ಅಭಿಪ್ರಾಯದ ಪ್ರಕಾರ ಆ ಫಲ ಸಿಗ್ತಿದೆ. ಯಾರಿಗೆ ಈ ವೀತರಾಗದೇವನ ಆರಾಧನೆ ಜಿನಶ್ರುತದ ಅಧ್ಯಯನದ ಮೂಲಕ ಸ್ವಪರ ತತ್ವಗಳ ನಿರ್ಣಯ ಮಾಡುವುದಿದೆ ಅನ್ನೋ ಅಭಿಪ್ರಾಯ ಇದೆಯೋ ಅವರಿಗೆ ಬಾಹ್ಯದೊಳಗೆ ಏನಾಗ್ತಿದೆ ಅದರ ಕಡೆಗೆ ಲಕ್ಷ್ಯ ಇರುವುದಿಲ್ಲ. ಆ ಅಂತರಂಗದ ಯಾವ ತತ್ವ ನಿರ್ಣಯ ಅರ್ಥಾತ್ ಸ್ವ ಮತ್ತು ಪರಗಳ ಮಧ್ಯದಲ್ಲಿರುವಂಥ ಪ್ರತ್ಯಕ್ಷ ಯಾವ ಪೃಥಕತೆ ಇದೆಯೋ ಅದರ ನಿರ್ಣಯದ ಕಡೆಗೆ ಅವನು ಸಾಗುತ್ತಾ ಇರ್ತಾನೆ. ಮತ್ತು ಅವನ ಅಭಿಪ್ರಾಯದ ಅನುಸಾರ ಅವನ ಗಮನ ಇರ್ತಿದೆ, ಪ್ರವೃತ್ತಿ ಇರ್ತಿದೆ. ಅವನ ಪ್ರವೃತ್ತಿಯ ಅನುಸಾರ ಅವನಿಗೆ ಪ್ರಾಪ್ತಿ ಆಗ್ತಿದೆ. ಸಂಸಾರ ಸುಖದ ಅಭಿಲಾಷೆಯಿಂದ ಯಾವ ಜೀವ ಧರ್ಮಾಚರಣೆ ಮಾಡ್ತಾನೋ ಅವನಿಗೆ ಒಂದು ವೇಳೆ ಯಾವತ್ತಾದರೂ ಆ ಆಚರಣೆಯ ಸಮಯದೊಳಗೆ ಕಷಾಯಗಳ ಮಂದಾಗಿದ್ದು ಅಂತಂದ್ರೆ ಆ ಒಂದು ಸಾಂಸಾರಿಕ ಸುಖ ಕೂಡ ಅವನಿಗೆ ಲಭಿಸುವ ಸಾಧ್ಯತೆ ಇದೆ. ಆದರೆ ಅದರಿಂದ ಉತ್ತರೋತ್ತರವಾಗಿ ಅನಂತ ದುಃಖದ ಪ್ರಾಪ್ತಿಯಾಗೋದು ನಿಸ್ಸಂದೇಹವಾಗಿ. ನಾವು ಒಪ್ಪಲಿ ಬಿಡಲಿ, ಬಹುಮತ ಇರಲಿ ಅಥವಾ ಏಕಮತ ಇರಲಿ, ನಿಸ್ಸಂದೇಹವಾಗಿ ಅದರಿಂದ ಅನಂತ ದುಃಖದ ಪ್ರಾಪ್ತಿ ಆಗೋದು. ನಮಗೆ ಅದರಲ್ಲೇ ಉತ್ಸಾಹ ಇದೆಯೋ ಅಥವಾ ಇದರಲ್ಲೇ ಮಂದಗತಿಯಿಂದ ಹೊರತು ಪ್ರವೃತ್ತಿ ಇದೆ, ಇದು ನಮ್ಮಲ್ಲೇ ನಾವು ನೋಡ್ಕೊಳ್ಳೋದಿದೆ. ನಮ್ಮ ಜೀವನ ನಮ್ಮದಿದೆ. ನಮ್ಮ ಜೀವನದ ಸಾರ್ಥಕತೆ ಮಾಡಿಕೊಳ್ಳುವಂಥ ಅವಸರವನ್ನು ನಾವೇ ಪುಣ್ಯದಿಂದ ಪ್ರಾಪ್ತ ಮಾಡಿಕೊಂಡದ್ದಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳೋದು ಅಥವಾ ದುರುಪಯೋಗ ಪಡಿಸೋದ ಇದು ನಮ್ಮ ಕೈಯೊಳಗನೇ ಇದೆ. ಇಷ್ಟು ಮರ್ಯಾದಿತ ಸಮಯ ನಮ್ಮ ಕೈಯೊಳಗೆ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಅದು ಹೇಳುವುದಕ್ಕೆ ಮಾತ್ರ ಏನಿದೆ, ಚಾರಿತ್ರ ಇದೆ. ಅದು ಚಾರಿತ್ರ ಅಲ್ಲ, ಚಾರಿತ್ರಂ ಖಲು ಧಮ್ಮು ಅಂಥೇಳಿ ಏನು ಹೇಳಿದ್ರು ಆ ಚಾರಿತ್ರ ಅದಲ್ಲ. ಯಾವ ಪ್ರಕಾರ ಕಾಷ್ಟದ ಸಿಂಹ ಇದೆ, ದೃಷ್ಟಾಂತ ಹೇಳಿದರೆ ಕಾಷ್ಟದ ಸಿಂಹ ಇದೆ, ಆದರೆ ಅದು ನಿಜವಾದ ಸಿಂಹ ಅಲ್ಲ. ನಿಜವಾದ ಬಿಟ್ಟು ಅದು ಸಿಂಹ ಅಲ್ಲವೇ ಅಲ್ಲ. ಅದೇ ಪ್ರಕಾರ ಈ ಯಾವ ಚಾರಿತ್ರ ಇದೆ, ಚಾರಿತ್ರ ಎರಡು ಪ್ರಕಾರ ಹೇಳಿದ್ದಾರೆ. ಜೀವದ್ದನ ಚಾರಿತ್ರ ಎರಡು ಪ್ರಕಾರ. ಮನ ವಚನ ಕಾಯ್ದೇನಿದೆ ಇದಂತೂ ಪರದ್ರವ್ಯದ ಪರಿಣಾಮನಿದೆ. ಜೀವದ್ದನ ಎರಡು ಪ್ರಕಾರದ ಚಾರಿತ್ರ ಏನು ಹೇಳಿದರು, ಒಂದು ಶುಭ ಅಶುಭ ರೂಪದ ಪರಿಣಮನ ಆಚರಣೆ, ಇನ್ನೊಂದ ತತ್ವದ ಸೂಕ್ಷ್ಮ ಚಿಂತನ ಸ್ಮರಣೆ ಅಭಿಲಾಷೆ, ಇದು ಜ್ಞಾನದ ಕಾರ್ಯ. ಆದರೆ ಇವು ಎರಡೂ ಹೇಗದವು ಅಂತಂದ್ರೆ ಅಭೇದ ಆತ್ಮವಸ್ತುವಿನಿಂದ ಪೃಥಕ್ಕಾಗಿ ಕಾರ್ಯ ಮಾಡಲಿಕ್ಕೆ ಬಯಸ್ತಾ ಇದ್ದವ್ರೆ. ಅದರಿಂದ ಆ ಜೀವಕ್ಕೆ ಯಾವ ಲಾಭ ಆಗುವುದಿಲ್ಲ. ಅವುಗಳಿಗೆ ವರ್ತಮಾನದೊಳಗೆ ಏನಾಗ್ತಿದೆ ಆಗ್ತಿದೆ, ಭವಿಷ್ಯದೊಳಗೆ ಆತ್ಮನಿಂದ ಪೃಥಕ್ಕಾಗಿದ್ದುಕೊಂಡನ ಸ್ವಲ್ಪ ಸಮಯ ಸುಖಾಗಿ ಅನಂತ ಕಾಲದವರೆಗೆ ಪರಿಪಾಠ ನಡೀತಿದೆ. ಇದು ವಸ್ತು ಸ್ವರೂಪಿದೆ. ಇದರಲ್ಲಿ ಸಂದೇಹನ ಪಡಬೇಡ ಅಂಥೇಳಿ ರಾಜಮಲ್ಜಿಯವರ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ತತ್ಕರ್ಮ ಮೋಕ್ಷ ಹೇತು ಆ ಕಾರಣದಿಂದ ಬಾಹ್ಯ ಅಭ್ಯಂತರ ರೂಪ, ಸೂಕ್ಷ್ಮ ಸ್ಥೂಲ ರೂಪ, ಎಷ್ಟು ಆಚರಣೆ ರೂಪ ಚಾರಿತ್ರವಿದೆ ಅದು ಕರ್ಮಕ್ಷಯದ ಕಾರಣವಿಲ್ಲ. ಕರ್ಮಬಂಧ ಯಾವುದರಿಂದ ಆಗುವುದಿದೆಯೋ ಆ ಬಂಧದ ಕಾರಣಗಳಲ್ಲಿ ಬದಲಾವಣೆ ಮಾಡಿದರೆ ಅದೇ ಬಂಧದ ಕಾರಣ ಮೋಕ್ಷದ ಕಾರಣ ಆಗುವ ಸಾಧ್ಯತೆ ಇಲ್ಲ. ಕಾರಣಗಳಲ್ಲಿ ಬದಲಾವಣೆ ಮಾಡಿದೆವರೆ. ಉಪನ್ಯಾಸ ಓದುವುದನ್ನು ಬಿಟ್ಟ ಸಮಯ ಸಾರ್ ಓದಲಿಕ್ಕೆ ಶುರು ಮಾಡಿದೆವು. ಆದ್ರೆ ಆ ಕಾರಣದ ಬದಲಾವಣೆ ಆದರೂ ಕೂಡ ಯಾವ ಕಾರ್ಯ ಆಗಬೇಕಾದಂಥ ಜೀವ ತತ್ವ ನಾನಿದ್ದೇನೆ ಅನ್ನುವುದರ ಕಡೆಗೆ ಈ ಜೀವದ ಗಮನನೂ ಇಲ್ಲ, ಮತ್ತು ಅದರ ಸಲುವಾಗಿ ಯಾವ ಪ್ರಕಾರದ ಪ್ರಯತ್ನನ ಇಲ್ಲ. ಅಂದ ಮೇಲೆ ಬಂಧದ ಕಾರಣದ ಬದಲಾವಣೆ ಆದ ನಂತರ ಕೂಡ ಬಂಧದ ಅಭಾವ ಆಗುವುದರ ನಿಶ್ಚಿತ ಇಲ್ಲ. ಯಾಕೆ? ಬಂಧದ ನಿಜವಾದ ಕಾರಣ ಈ ಜೀವ ದ್ರವ್ಯದಿಂದ, ನಿಜ ತತ್ವದಿಂದ, ನಿಜ ಸ್ವಭಾವದಿಂದ ಹೊರಗಡೆ ಇರುವಂಥ ಯಾವ ರುಚಿ ಇದೆಯಲ್ಲ ಅದುವೇ ಬಂಧ ತತ್ವ. ಹೊರಗಡೆ ಉಳಿಯುವ ರುಚಿ ಇದೆ.
ಸಂಸಾರ ಶರೀರ ಭೋಗಗಳ ಕಾರ್ಯವನ್ನು ಪ್ರತ್ಯಕ್ಷವಾಗಿ ಬಿಟ್ಟುಕೊಟ್ಟ ಹಾಗೆ ನಾಟಕ ಮಾಡಿದೇವ್ರಿ. ಮತ್ತು ಆ ಸಂಸಾರ ಶರೀರ ಭೋಗಗಳದ್ದೇ ಒಂದು ವಿಭಾಗವಾದಂಥ ದೇವಶಾಸ್ತ್ರ ಗುರು ಅದನ್ನು ಅವಲಂಬನೆ ಮಾಡಿದೆವು ಅಂಥೇಳಿ ಭ್ರಾಂತಿ ಮಾಡಿಕೊಂಡೇವೆ. ಅದರಿಂದ ನಮ್ಮ ಬಂಧ ಮಾರ್ಗದ ನಿಷೇಧ ಆಗುವುದು ಸಾಧ್ಯ ಇಲ್ಲ, ಕರ್ಮಕ್ಷಯ ಆಗುವುದು ಸಾಧ್ಯ ಇಲ್ಲ. ಅನಾದಿಯಿಂದ ನಡ್ಕೊಂಡು ಬರ್ತಾ ಇರುವಂಥ ಯಾವ ವಿಷಮ ದುರ್ಗಮ ಮಾರ್ಗ ಇದೆಯೋ ಆ ಮಾರ್ಗದಿಂದ ಬಿಡುಗಡೆ ಹೊಂದಬೇಕಾದರೆ ನಿಶ್ಚಿತವಾಗಿ ಇವನಿಗೆ ವಿವೇಕವೆಂಬ ನೇತ್ರದ ಅವಶ್ಯಕತೆ ಇದೆ. ಅನ್ಯ ಯಾವುದೂ ಕೆಲಸಕ್ಕೆ ಬರುತ್ತಿಲ್ಲ. ವಿವೇಕವೆಂಬ ನೇತ್ರ, ನಾನು ಯಾವ ಮಾರ್ಗದ ಮೇಲೆ ನಡ್ಕೊಂಡು ಬರ್ತಾ ಇದ್ದೀನಿ, ಭ್ರಾಂತಿಯಿಂದ ನಾನು ಯಾವುದನ್ನು ಸುಖರೂಪ ಅಂದುಕೊಳ್ತಾ ಇದ್ದೇನೆ, ಭ್ರಾಂತಿಯಿಂದ ನಾನು ಎಲ್ಲಿ ನಿರಂತರ ಉದ್ಯಮಶೀಲ ಇದ್ದೇನೆ, ಅದು ನಿಜವಾಗಿ ನನ್ನನ್ನು ಅದೇ ಸಂಸಾರದ ಗಾಢವಾದಂಥ ದುಃಖದೊಳಗ, ಆಳವಾದಂಥ ದುಃಖದೊಳಗ, ಅಸಹನೀಯವಾದಂಥ ದುಃಖದೊಳಗ ಅನಂತ ಕಾಲದವರೆಗೆ ತಲುಪಿಸುವುದಿದೆ. ನಿನ್ನೆ ಕೊನೆಗೊಂದು ವಿಚಾರ ಜಿನ್ವಾಣಿಯ ಸ್ತುತಿ ಆದಮೇಲೆ ಬಂತು. ಆದರೆ ಅದನ್ನು ಕೆಳಗೆ ಕೂತ ಅಥವಾ ನಿಂತುಕೊಂಡ ಹೇಳುವುದಕ್ಕ ಮನಸ್ಸು ಸಿದ್ಧ ಆಗಲಿಲ್ಲ. ಏನಿದೆ ಸ್ಪಷ್ಟ ರೂಪದಿಂದ ಸಂಸಾರದೊಳಗೆ ಯಾವ ಯಾವ ಸಂಬಂಧ ಇದಾವಲ್ಲ, ಆ ಸಂಬಂಧಗಳ ಈ ಭ್ರಾಂತಿಯುಕ್ತ ಜೀವನಿಗೆ ಅನುಕೂಲವತ್ತರವಾಗಿ ಕಂಡುಬಂದು ಭವಸಾಗರವನ್ನು ದಾಟಿ ಇನ್ನೇನು ದಡದ ಸನಿಹಕ್ಕೆ ಬಂದಿರುವಂಥ ಜೀವವನ್ನು ಭ್ರಾಂತಿವಶಾದನೆ ಈ ಜೀವ ಇವನನ್ನು ಪುನಃ ಅನುಕೂಲಕರವಾಗಿ ವರ್ತಿಸಿದ ಹಾಗೆ ಕಂಡು ಬರ್ತಿದೆ ಇವನಿಗೆ. ಆದರೆ ಎಳ್ಕೊಂಡು 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 ಮತ್ತೆ ಪುನಃ ಬೀಚ್ ಸಮುದ್ರ ಒಳಗೆ ಹಾಕ್ತಾರೆ. ವಿಚಾರ ಮಾಡಿ ನೋಡೋದು, ಈ ಮನುಷ್ಯ ಭವ ಪ್ರಾಪ್ತ ಮಾಡಿಕೊಳ್ಳುವುದಂದ್ರನ ಭವಸಾಗರವನ್ನು ಬಹಳಷ್ಟು ನಾವು ದಾಟಿ ಬಹಳ ಸಮೀಪಕ್ಕೆ ಬಂದಿದ್ದೇವ್ರಿ. ಯೋಚನೆ ಮಾಡ್ರಿ, ನಿತ್ಯ ನಿಗೋಧದ ಯಾವ ಅನಂತ ಅನಂತ ಕಾಲದವರೆಗೆ ಇತ್ತು, ನಿತ್ಯ ನಿಗೋಧವೇ ವಾಸಸ್ಥಾನ ಇತ್ತು. ಅಲ್ಲಿ ಈಗಂತೂ ಸಂಬಂಧಿಗಳು 4-6 ಜನರನ್ನ ಅದರ್ರಿ ನಮ್ಮ ಕುಟುಂಬದೊಳಗೆ, ಹೌದೇ? ಆದರೆ ಈ ಸಂಬಂಧಿಗಳ ಅಲ್ಲಿ ಒಂದು ಶರೀರದೊಳಗೆ ಅನಂತ ಜೀವ ಇದ್ದು ರೀ, ಅವರಿಗಿಂತ ಖತರ್ನಾಕಿದ್ದಾರೆ. ಅವರೇನೂ ಮಾಡಿರಲಿಲ್ಲ ಆ ಜೀವಗಳ, ಬಸ್ ಭಾವಕಲಂಕದೊಳಗ ಪ್ರತಿಯೊಂದು ಜೀವ ಮುಳುಗಿದ್ದಿತ್ತು. ಇನ್ನೊಂದು ಜೀವದ ಕಡೆಗೆ ನೋಡ್ತಾನೆ ಇರಲಿಲ್ಲ. ಹಾಗಾದ್ರೆ ನೋಡುವ ಸಾಮರ್ಥ್ಯ ನಮಗೇನು ಪ್ರಾಪ್ತ ಆಗಿದೆ, ಅದು ಇನ್ನೊಂದು ಜೀವದ ಕಡೆಗೆ ನೋಡುವ ಸಲುವಾಗಿ ಆಗಿದೆಯೋ, ಇನ್ನೊಂದು ಜೀವದ ಮೇಲೆ ರಾಗ ಮಾಡುವ ಸಲುವಾಗಿ ಆಗಿಯೋ, ಇನ್ನೊಂದು ಜೀವದ ಕುರಿತು ದ್ವೇಷ ಮಾತ್ಸರ್ಯ ಮಾಡುವ ಸಲುವಾಗಿ ಆಗಿದೆಯೋ, ಇನ್ನೊಂದು ಜೀವದ ಮೇಲೆ ಉಪಕಾರ ಮಾಡುವ ಸಲುವಾಗಿ ಆಗಿದೆ ರೀ? ಹೇಳಿ ಉತ್ತರ. ಇನ್ನೊಂದು ಜೀವದ ಕಡೆಗೆ ನೋಡುವ ಸಲುವಾಗಿ ಆಗಿದೆಯೋ, ಇನ್ನೊಂದು ಜೀವದ ಮೇಲೆ ರಾಗ ಮಾಡುವ ಸಲುವಾಗಿ ಆಗಿದೆಯೋ, ಇನ್ನೊಂದು ಜೀವದ ಕುರಿತು ದ್ವೇಷ ಮಾತ್ಸರ್ಯ ಮಾಡುವ ಸಲುವಾಗಿ ಆಗಿದೆಯೋ, ಇನ್ನೊಂದು ಜೀವದ ಮೇಲೆ ಉಪಕಾರ ಮಾಡುವ ಸಲುವಾಗಿ ಆಗಿದೆ? ಯಾವುದರ ಸಲುವಾಗಿನೂ ಇಲ್ಲ. ಹಾಗಾದರೆ ಆ ಯಾವ ನಮಗ ಅಲ್ಲಿ ಇಲ್ಲದೇ ಇರುವಂಥ ಜ್ಞಾನದ ವಿಕಾಸ ಆಗಿದೆ ಅಲ್ಲ, ಅದು ಯಾವುದರ ಸಲುವಾಗಿ ಆಗಿದೆ? ಇದನ್ನು ಆಳವಾಗಿ ಯೋಚನೆ ಮಾಡೋದು. ಪರಿವಾರಿ ಜನರದ್ದ, ಸಮಾಜದ ಜನರದ್ದ ವಿರೋಧ ಮಾಡುವ ಮಾತಿಲ್ಲ, ಅವರ ಕುರಿತು ದ್ವೇಷ ಮಾಡುವ ಮಾತಿಲ್ಲ. ಯಾವುದೇ ಪ್ರಕಾರದಿಂದ
ದ್ವೇಷ ಮಾಡುವುದರಿಂದ ಅವರಲ್ಲಿನೂ ಯಾವ ಬದಲಾವಣೆ ಆಗುವುದಿಲ್ಲ, ನನಗೂ ಯಾವ ಲಾಭ ಆಗುವುದಿಲ್ಲ. ರಾಗ ಮಾಡುವುದರಿಂದ ಅವರ ಭವಿತವ್ಯ ಉಜ್ವಲ ಆಗ್ತಿದೆ, ಹೀಗೆಲ್ಲ. ರಾಗ ಮಾಡುವುದರಿಂದ ನನಗೆ ಸಮ್ಯಕ್ ದರ್ಶನ ಆಗ್ತಿದೆ, ಹೀಗಿಲ್ಲ. ರಾಗದೊಳಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಯಾವ ಚೈತನ್ಯ ಸಾಮರ್ಥ್ಯ ಇತ್ತಲ್ಲ, ಅದು ಕ್ಷಯಿಸಿ ಹೋಗ್ತಿದೆ. ನನ್ನಷ್ಟಕ್ಕೆ ನನಗ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಯಾವ ಸಾಮರ್ಥ್ಯ ಪ್ರತಿ ಸಮಯಕ್ಕೆ ಪ್ರಗಟ ಇದೆಯಲ್ಲ, ಅದು ಈ ರಾಗ ಭಾವದೊಳಗ, ಇನ್ನೊಂದು ಜೀವದ ಕುರಿತು ಕಲ್ಯಾಣದ ಭಾವದೊಳಗ ಅದು ಹೋಮೈಷಿ ಹೋಗ್ತಾ ಇದೆ, ನಷ್ಟ ಆಗಿ ಹೋಗ್ತಾ ಇದೆ. ಅದರ ಸಲುವಾಗಿ ಯಾರ ಕುರಿತು ರಾಗ ಮಾಡುವ ಅವಶ್ಯಕತೆ ಇಲ್ಲ, ಮಾಡುವ ಪ್ರಯೋಜನ ಇಲ್ಲ. ಮಾಡಿದ್ದ ಮತ್ತು ಲಾಭ ಏನೂ ಇಲ್ಲಲ್ರಿ. ರಾಗ ಮಾಡುವುದರದೇ ಪ್ರಯೋಜನ ಇಲ್ಲ, ಕಲ್ಯಾಣದ ಅಭಿಲಾಷೆ ಇಟ್ಕೊಳ್ಳೋದೇ ಪ್ರಯೋಜನ ಇಲ್ಲ. ಅಂದಮೇಲೆ ಇವನು ನಾಶ ಆಗಲಿ, ನಾಶ ಆಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ ಅನ್ನೋ ಭಾವದಂತೂ ಪ್ರತ್ಯಕ್ಷ ತನಗ ಹಾನಿ ಇದೆಯಲ್ಲ, ಇದೆಯೋ ಅಥವಾ ಇಲ್ಲ, ಕಂಡನ್ನ ಬರ್ತಿದೆಯಲ್ಲ. ಎಷ್ಟು ಕಠೋರ ಪ್ರವೃತ್ತಿ, ಯಾರ ಕುರಿತಾಗಿ? ನಿಜ ನ್ಯಾಯಕ ಮೃದು ಸ್ವಭಾವದ ಕುರಿತಾಗಿ. ನ್ಯಾಯಕ ಸ್ವಭಾವ ಏನಿದೆ ಅದು ಮೃದು 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 ಇದೆ ರೀ. ರಾಗ ಭಾವ ಅಥವಾ ಉಪಕಾರಿ ಬುದ್ಧಿ ಏನಿದೆಯಲ್ಲ ಅದು ಕಠೋರ ಭಾವ ಇದೆ. ಹಾಗಾದ್ರೆ ಸಹಜವಾಗಿ ಎಷ್ಟು ತಮ್ಮಿಂದ ಯಾವ ಪ್ರಕಾರದ ಆಗ್ತಾ ಇದೆಯೋ, ಸ್ವಾಭಾವಿಕವಾಗಿ ಆಗ್ತಾ ಇದೆಯೋ ಅಷ್ಟ ಕರ್ತವ್ಯ ಮಾಡುವುದಿದೆ. ಆದರೆ ನನ್ನ ನಿಜಗ್ರಹದ ಪರಿಚಯ ನಾನು ಮಾಡಿಕೊಂಡು ನನ್ನ ನಿಜಗ್ರಹದೊಳಗ ನಾನು ನಿಂತುಕೊಳ್ಳುವಂಥ ಪರಿಪೂರ್ಣ ಪ್ರಯಾಸ ಪ್ರತಿ ಸಮಯಕ್ಕೆ ಮಾಡುವುದಿದೆ. ಅದನ್ನು ಹೊರತುಪಡಿಸಿ ಏನನ್ನೂ ಮಾಡುವುದ ನನ್ನ ಸಲುವಾಗಿ ಆಗಲಿ ಪರದ್ರವ್ಯದ ಸಲುವಾಗಿ ಆಗಲಿ ಅವಶ್ಯಕವೇ ಇಲ್ಲ. ನಾನು ಮಾಡಬೇಕಾದಂಥ ಅವಶ್ಯಕತೆ ಪರದ್ರವ್ಯಕ್ಕೆ ಇಲ್ಲ. ಪರದ್ರವ್ಯದವನ್ನ ಮುಖ್ಯವಾಗಿಟ್ಕೊಂಡ ನನ್ನಲ್ಲೇ ನಾನು ಮಾಡಬೇಕಾದಂಥ ಯಾವ ಕರ್ತವ್ಯ ಈ ಭವದ ಸಲುವಾಗಿ ಇಲ್ಲವೇ ಇಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ರಿ. ಆ ನಿತ್ಯ ನಿಗೋಧದಿಂದ ಒಂದು ಶರೀರದಲ್ಲಿ ಅನಂತ ಜೀವಗಳ ಪ್ರತಿಯೊಂದು ತನ್ನ ತನ್ನ ಭಾವ ಕಲಂಕದೊಳಗ ಮಸ್ತ್ ಅಂದ್ರೆ ಅಥವಾ ತ್ರಸ್ತ ವ್ಯಸ್ತ ಇದ್ದವ್ರೆ. ಅಲ್ಲಿಂದ ಪ್ರತ್ಯೇಕ ವನಸ್ಪತಿ ಆಗುವುದು. ಪಂಚಸ್ಥಾವರದೊಳಗ ಅಸಂಖ್ಯ ಬುದ್ಧಿಗಳ ಪರಾವರ್ತನ ಕಾಲ ಇದೀರಿ. ಎಲ್ಲಿ? ಏಕೇಂದ್ರಿಯ ಪಂಚಸ್ಥಾವರದೊಳಗಿರುವ ಕಾಲ ಎಷ್ಟಿದೆ? ಅಸಂಖ್ಯ ಬುದ್ಧಿಗಳ ಪರಾವರ್ತನ ಕಾಲ ಎಷ್ಟಿದೆ ಈ ಜೀವನ? ಅಸಂಖ್ಯ ಬುದ್ಧಿಗಳ ಪರಾವರ್ತನ ಕಾಲ. ಅದನ್ನೆಲ್ಲ ದಾಟಿ ಹೇಗೆ ಚಿಂತಾಮಣಿಯ ಪಡೆಯುವುದು ಹಾಗೆ ದುರ್ಲಭವಿರುವುದಿದಕ್ಕೆ ತ್ಯಾಗ ಏಕೇಂದ್ರಿಯದ ಲಾಭ ತ್ರಸದ ಪರ್ಯಾಯ. ಏಕೇಂದ್ರಿಯದ ತ್ಯಾಗ ಮತ್ತು ತ್ರಸದ ಲಾಭ ಹೇಗಿದೆ? ಚಿಂತಾಮಣಿಯನ್ನ ಪಡೆಯುವ ಹಾಗೆ. ಅಲ್ಲಿ ಬಂದ ನಂತರ ಕೂಡ ನಿಶ್ಚಿತ ಇಲ್ಲ, ಮತ್ತು ಮೇಲೇನ ಬರ್ತಾನಂತ ಹೇಳಿ. ಎರಡು ಇಂದ್ರಿಯದ ಪರ್ಯಾಯ ಆಯ್ತು, 3 ಇಂದ್ರಿಯಕ್ಕೆ ಬಂದೇ ಬರ್ತಾನೋ ಈಗೆಲ್ಲ. 2 ಇಂದ್ರಿಯದ ಪರ್ಯಾಯ ಒಂದೇ ಇರ್ತಿದೆ, ಹೀಗೂ ಇಲ್ಲಲ್ಲ. ಅಸಂಖ್ಯ ಕಾಲ ಅಲ್ಲಿ ಉಳಿತಂದ್ರೆ ಯೋಚನೆ ಮಾಡ್ರಿ. ಮುಂದೆ 3 ಇಂದ್ರಿಯ, 4 ಇಂದ್ರಿಯ, 5 ಇಂದ್ರಿಯ, ಸಂಜ್ಞೆ, ಪಂಚೇಂದ್ರಿಯ ಪರ್ಯಾಪ್ತ ಮನುಷ್ಯ. ಈ ಪ್ರಕಾರ ಅಷ್ಟೆಲ್ಲ ಸಾಗರವನ್ನು ದಾಟಿ ಇಲ್ಲಿ ಬಂದಿದ್ದೇವೆ. ಸಾಮಾನ್ಯ ಮಾತಿಲ್ಲ. ಮತ್ತು ಒಂದು ಮನುಷ್ಯ ಇರೋದ್ರೊಳಗ ಒಂದು 10 ವರ್ಷ ರೀ ಅವರು ನಮಗೆ ಪ್ರೀತಿಯ ಪಾತ್ರರು ಕಾಣಿಸ್ತಾರೆ. ನಾವು ಅವ್ರ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ಹೋಗ್ತೇವೆ. ಅದರಿಂದ ಅವರು ನಿಜವಾಗಿ ನಮ್ಮನ್ನು ಎಳ್ಕೊಂಡು ಮತ್ತೆ ಎಲ್ಲಿದ್ದೇನೆ ಅಲ್ಲೇ ಬಿಟ್ಟು ಬರ್ತಾರೋ ಅಥವಾ ಇಲ್ಲರಿ. ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನಗೆ ಮಾಡ್ತೇನೆ, ನಾನು ನಿನ್ನ ಅದೇನು, ನಾನು ನಿನ್ನ ಪತಿ ಅದೇನು, ನಾನು ನಿನ್ನ ತಾಯಿ ಅದೇನು, ನಾನು ನಿನ್ನ ಪಾಲನೆ ಪೋಷಣೆ ಮಾಡ್ತೇನೆ. ಇದನ್ನು ಮಾಡ್ತಾ 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 ಜೀವ ಭವಸಾಗರದೊಳಗೆ ಮತ್ತೆ ಇಳಿದು ಹೋಗ್ತಾನೆ. ಆಮೇಲೆ ಒಬ್ಬೊಬ್ಬರೇ ಕಾಣಿಸುವುದೇ ಇಲ್ಲ. ಕೊನೆಗೆ ಇವು ಯಾವಾಗ ಅತ್ತ ಇತ್ತ ಕಣ್ಣ ತೆಗೆದು ನೋಡ್ತಾನೋ ಅವಾಗ ಬೀಚ್ ಸಮುದ್ರದೊಳಗೆ. ಗೌರಣ್ಣವ್ರ ಕಥೆ ಇಷ್ಟ ಇರೋದೆ. ದೀರ್ಘ ಆಯು ಇದೆ, ನಿರೋಗಿ ಶರೀರ ಇದೆ ತಮಗ ನಿಜವಾಗಿ.
ಈ ವಿಜಯಣ್ಣ ನೀವು ಸಮವಯಸ್ಕಿದ್ರೂ ಅವರಿಗಿಂತ ನೀವು ಗಟ್ಟಿದ್ದೀರಿ. ಅದು ಭಾಗ್ಯದಿಂದ ಇದ್ದೀರಿ. ಅದರ ಉಪಯೋಗ ಯಾವುದರ ಸಲುವಾಗಿ ಮಾಡಿಕೊಳ್ತಾ ಇದ್ದೇನೆ, ನಾನು ಜೀವಾತ್ಮ ಯಾವುದರ ಸಲುವಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದೇನೆ, ಇದು ವಿಚಾರ ಮೂಡಿ ಬರುವುದು ಅವಶ್ಯಕ ಇದೆ. ಯಾರನ್ನ ಈ ಜೀವ ಆ ಭವ ಸಮುದ್ರವನ್ನ ಅಷ್ಟೊಂದು ದಾಟಿ ಬರುವ ವೇಳೆದೊಳಗ ಯಾವ ಪ್ರಯತ್ನ ಮಾಡಿದ್ದನೋ ಆ ಪ್ರಯತ್ನವನ್ನೆಲ್ಲ 16 ವರ್ಷದೊಳಗೆ 50 ವರ್ಷದೊಳಗೆ ಕಳ್ಕೊಂಡು ಬಿಡ್ತಾನ್ರಿ. ತನ್ನ ಕಾಲ ಮೇಲೆ ತಾನ ಕೊಡಲಿ ಏಟು ಹಾಕೊಳ್ತಾನೆ. ಕಾಲ ಮೇಲೆ ಹಾಕೊಂಡ್ರೆ ಒಂದ್ ವೇಳೆ ಬದುಕಬಹುದ್ರಿ, ಆದ್ರೆ ಕತ್ತಿನ ಮೇಲೆ ಹಾಕೊಳ್ತಾನೆ. ವಿಚಾರ ಮಾಡಲೆ ಅನಂತ ಕಾಲ ಅಲ್ಲಿ ಇನ್ನೊಂದು ಯಾವ ಜೀವದ ಸಂಬಂಧ ಇರಲಿಲ್ಲ. ಒಂದು ಶರೀರದೊಳಗೆ ಅನಂತ ಜೀವಿದ್ದು. ಜೀವಂತ ಇದ್ದೇವ ಅಥವಾ ಇಲ್ಲ ಸುಧಾತಾಯಿ? ಜೀವಂತ ಇದ್ದೇವ ಅಥವಾ ಇಲ್ಲ? ಆಹಾರ ಇರಲಿಲ್ಲ, ಮನೆ ಇರಲಿಲ್ಲ, ಏನೂ ಇರಲಿಲ್ಲ, ಆದ್ರೂ ಸಾಯ್ಲಿಲ್ಲ. ಹೌದು ಅಥವಾ ಇಲ್ಲ? ಈಗ ಮತ್ತೆ ನನಗೇನ್ರ ಆದಿತ್ತು, ಇವರಿಲ್ಲ ಆದ್ರೆ ಹಾಗೆ, ಅದಿಲ್ಲ ಆದ್ರೆ ಹಾಗೆ, ಇದಿಲ್ಲ ಆದ್ರೆ ಅಲ್ಲಿ ಸಾಯ್ಲಿಲ್ಲ. ಅನಂತ ಕಾಲ ಯಾರ್ದು ಸಂಬಂಧ ಇರಲಿಲ್ಲ, ಅಷ್ಟು ನಿಕಟವರ್ತಿ ಇರೋ ವೇಳೆದೊಳಗೆ. ಮತ್ತು ಇನ್ನು ಯಾವುದೋ ಪಾಪಿ ಜೀವ ಮಗ ಅಂಥೇಳಿ ಹೇಳ್ಕೊಂಡು ಬಂದಿದೆ, ಮಗಳಂಥೇಳಿ ಹೇಳ್ಕೊಂಡು ಬಂದಿದೆ, ತಾಯಿ ಅಂಥೇಳಿ ಸಂಯೋಗದೊಳಗಿದೆ, ತಂದೆ ಅಂಥೇಳಿ ಇದೆ. ಆ ಪಾಪಿ ಜೀವದ ಸಲುವಾಗಿ ನಮ್ಮ ಈ ಸುಂದರವಾಗಬೇಕಾದಂಥ ಭವಿಷ್ಯವನ್ನ ನಾವೇ ಮೋಹಕ ವಶೀಭೂತವಾಗಿ, ಆ ಜೀವ ಏನೂ ಮಾಡುವುದಿಲ್ಲ, ಮೋಹಕ ವಶೀಭೂತ. ಹಾಗಾದ್ರೆ ಪಾಪಿ ಯಾಕಂತು? ಆ ಜೀವ ಏನೂ ಮಾಡೋದಿಲ್ಲ, ಆದ್ರೆ ಪಾಪಿ ಯಾಕಂತ? ಈ ಜೀವದ ಮೋಹದಲ್ಲೇ ಅದು ನಿಮಿತ್ತ ಆಗ್ತಿದೆ. ದೇವಶಾಸ್ತ್ರ ಗುರುಗಳನ್ನು ಉಪಕಾರಕ್ಕಂತೇವೋ ಅಥವಾ ಇಲ್ರಿ? ಏನ್ ಮಾಡ್ತಾರೆ ಅವರು? ಹಾಗೆ ಈ ಜೀವಗಳು ಏನು ಮಾಡುವುದಿಲ್ಲ, ಆದರೆ ನನ್ನ ಮೋಹಕ್ಕೆ ನಿಮಿತ್ತ ಆಗುವುದರಿಂದ ಇವರನ್ನ ಪಾಪಿ ಅಂದೆವು. ಅವರ ಸಮ್ಯಕ್ ದರ್ಶನಕ ಮೋಕ್ಷ ಮಾರ್ಗಕ್ಕೆ ನಿಮಿತ್ತ ಆಗುವುದರಿಂದ ಪರಮ ಉಪಕಾರಿ ಅಂದೆವು. ಕಾರ್ಯ ನಾನು ಮಾಡೋದು, ನನ್ನಲ್ಲೇ ಮಾಡೋದು, ನನ್ನ ಸಾಮರ್ಥ್ಯದಿಂದ ಮಾಡೋದು. ಆದ್ರೆ ಆ ಕಾರ್ಯಕ್ಕೆ ಯಾರ ನಿಮಿತ್ತ ಇರ್ತಾರಲ್ಲ, ಆ ಕಾರ್ಯದ ಅನುಸಾರ ಆ ನಿಮಿತ್ತದ ಮೇಲೆ ಆರೋಪ ಆಗ್ತಿದೆ. ಅದಕ್ಕೆ ಒಂದೇ ಒಂದ್ಸಲ ಯೋಚನೆ ಮಾಡೋದು. ಯೋಚನೆ ನಿಜವಾಗಿ ಯೋಚನೆ ಮಾಡಿದ ನಂತರ ಆ ಜೀವರುಗಳ ಕುರಿತು ಸಮಭಾವ ಬರ್ತಿದೆ, ರಾಗದ್ವೇಷ ಹೋಗ್ತಿದೆ, ಮೋಹ ಕ್ಷೀಣಿಸ್ತಿದೆ, ಸಮಭಾವ ಬರ್ತಿದೆ. ಅದರಿಂದ ಆ ಜೀವಕ್ಕೂ ಉಪಯೋಗ ಆಗುವ ಸಾಧ್ಯತೆ ಇದೆ, ನಮಗಂತೂ ಉಪಯೋಗ ನಿಶ್ಚಿತವಾಗಿಲ್ಲ. ಆ ಧನಕನಕಾದಿಗಳ ಆ ಮನೆ ಮಹಲ ಎಷ್ಟು ಬಾರಿ ಮನೆ ಕಟ್ಟೋದಾಯ್ತ್ರಿ? ಜೀವನದೊಳಗೆ ಎಷ್ಟು ಬಾರಿ ಆಯ್ತು ಹೇಳ್ರಿ? ವಿಚಾರ ಮಾಡ್ಕೊಳ್ರಿ. ನಿಮ್ಮಷ್ಟಕ್ಕೆ ನೀವು ಮನೆಯನ್ನೆಲ್ಲಿಯೂ ಕಟ್ಟಬೇಡ. ಚೇತನವೇ ಎನ್ನ ಚೇತನವೇ ನಿಜದಲ್ಲಿ ನೀ ಅನಿಕೇತನ. ಭಜನೆ ಎಂಥದ್ದಿದೆ? ನಿಜದಲ್ಲಿ ಅರ್ಥಾತ್ ವಾಸ್ತವದಲ್ಲಿ ನೀ ಅನಿಕೇತನ. ನೆಲವನ್ನೆಲ್ಲಿಯೂ ಕೊಳ್ಳಲೇಬೇಡ, ಮನೆಯನ್ನೆಲ್ಲಿಯೂ ಕಟ್ಟಲು ಬೇಡ. ಕೋಟಿ ದೇವರ ಒಟ್ಟು ತೂರಿ ಕಸವ ಕಿತ್ತು, ಕೋಟಿ ದೇವರ ಕಸವ ಕಿತ್ತು. ಎಷ್ಟು ದೇವಗಳನ್ನು ಪೂಜಿಸಿದ್ದಾರೆ, ಅವನಿಂದೇನ್ರಿ ಅದು ತಿಮ್ಮನಿಂದ. ನೋಡಿದರೆ ಭಯವನ್ನು ಉತ್ಪನ್ನ ಮಾಡುವಂತಹ ದೇವಗಳನ್ನು ಕೂಡ ಆರಾಧಿಸಿದ್ದಾಯಿತು ಭವಾಂತರಗಳಲ್ಲಿ. ಅದಕ್ಕೆ ಕೋಟಿ ದೇವರ ಕಸವ ಕಿತ್ತು. ಕಸ ಅದೆಲ್ಲ ಕಸ. ನಿನ್ನೆ ಅಮೃತ ಚಂದ್ರಾಚಾರ್ಯರಿಯೋ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಏನು ಹೇಳಿದ್ರು? ಇದು ಅಸತ್ಯ ಇದೆ. ಯಾವುದು? ಅವಶ್ಯಕ ಸಾಮಾಯಿಕ ಪ್ರತಿಕ್ರಮಣ ಮನೆಯಲ್ಲಿದ್ದುಕೊಂಡು ಇದನ್ನೆಲ್ಲ ಏನು ಮಾಡ್ತಾ ಇದೆಯಲ್ಲ, ಇದು ಅಸತ್ಯ ಇದೆ. ಇದನ್ನು ಮಾಡ್ತಾ ಇರೋದು ಅಸತ್ಯ ಇದೆ, ಅದನ್ನು ಮಾಡ್ತಾ ಇರೋದು ಅಸತ್ಯ ಅಂತ ಅವ್ರು ಯಾಕೆ ಹೇಳ್ತಾರ್ರಿ? ಅದು ಸ್ಪಷ್ಟ ಇದ್ದ ನಂತರ ಕೂಡ ಅವನಿಗೆ ಕಾಣಿಸ್ತಾ ಇಲ್ಲ ಅಂದ ಮೇಲೆ ಅವ್ರು ಯಾಕೆ ಹೇಳ್ತಾರೆ? ಮನೆಯನ್ನೆಲ್ಲಿಯೂ ಕಟ್ಟಬೇಡ, ನೆಲವನ್ನೆಲ್ಲಿಯೂ ಕೊಳ್ಳಲೇಬೇಡ. ಜೀವನದೊಳಗೆ ಒಂದು ಮನೆ ಆಯಿತು ಅಂತಂದ್ರೆ ಎಷ್ಟೋ ನಿಶ್ಚಿಂತೆ ಅಂತ ಹೇಳ್ತಾರೆ. ಅದೊಂದು ಅಪೇಕ್ಷಾದಿಂದ ಸತ್ಯನೇ ಇದೆ, ಶಾದ್ವಾದನೇ ಇದೆ, ಪ್ರತಿಯೊಂದು ವಾಕ್ಯ ಶಾದ್ವಾದನೇ ಇದೆ. ಅದೊಂದು ಅಪೇಕ್ಷಾದಿಂದ ಸತ್ಯ ಇದೆ. ಯಾಕೆ? ನಿಶ್ಚಿಂತವಾಗಿ ತನ್ನದೇ ಆದ ಒಂದು ಮನೆ ಇತ್ತು ಅಂತಂದ್ರೆ ಆ ಮನೆಯೊಳಗೆ ಇದ್ದುಕೊಂಡ ಶಾಶ್ವತ ಮನೆಯ ಸಲುವಾಗಿ ಉದ್ಯಮ ಮಾಡಬಹುದಾಗಿದೆ. ಈ ಮನೆಯಲ್ಲಿದ್ದುಕೊಂಡು
ಇದ್ದುಕೊಂಡೇನು ಭೋಗಿಸೋದಿಲ್ಲ. ಮನೆ ಇಲ್ದಿದ್ರೂ ಭೋಗಿಸಿದಿನ ನೀ. ತಿರಿಯಂಚಗಳು ಭೋಗಿಸಿದವ ಅಥವಾ ಇಲ್ರಿ? ಅದಕ್ಕಿಂತ ಹೆಚ್ಚಿನ ಭೋಗ ನಾವೇನು ಭೋಗಿಸ್ತಾ ಇದ್ದೀವಿ ಹೇಳ್ರಿ? ಅವು ಉಪಲಬ್ಧ ಪ್ರಾಪ್ತ ಆಹಾರದೊಳಗೆ ಸಂತೋಷವನ್ನಿಸಿದು, ಅವು ಆ ವಿಶ್ರಾಂತಿಯೊಳಗೆ ಸಂತೋಷವನ್ನಿಸಿದು, ಅವು ಸಂತಾನ ವೃದ್ಧಿಗೆ ಕಾರಣ ಇರುವಂತಹ ವಿಷಯ ಭೋಗದೊಳಗೆ ಸಂತೋಷವನ್ನಿಸಿದು. ಅದಕ್ಕಿಂತ ಹೆಚ್ಚಿನ ಭೋಗ ನಾವೇನು ಭೋಗಿಸಿದ್ದೇವೆ? ಅವಕ್ಕೂ ವಸ್ತ್ರ ಅದೇ ಅದಾವ್ರಿ. ಆನೆಗೆ ವಸ್ತ್ರ ಇದೆ ಏನಿಲ್ರಿ? ಮೇಲೆ ಹಾಕ್ತಾರಲ್ಲ, ದೊರೆಯ ಅರಮನೆಯೊಳಗಿರುವಂತಹದ್ದ ಪಟ್ಟದ ಆನೆ, ಅವಕ್ಕೆಲ್ಲ ಆಭರಣ ಅದಾವ, ವಸ್ತ್ರ ಅದಾವ, ಎಲ್ಲ ಅದಾವಲ್ಲ. ನಮ್ಮಲ್ಲೇ ಇದ್ದು ನಂದಿನಿಯೊಳಗೆ ಕುದುರೆ ಆಭರಣಗಳ್ರಿ, ಒಂದು ರೂಮಲ್ಲಿ ಅವೇ ಇದ್ದು. ಅವಕ್ಕೂ ನಾಯಿಗಳಿಗೆ ಅದಾವೆ, ಕೋತಿಗೆ ಅವೆಲ್ಲ ಏನು ಪುಣ್ಯನ ಮಾಡಿದವ್ರಿ. ಆದ್ರ ಆ ಪುಣ್ಯ ಪಾಪದ ಸಲುವಾಗೇನ ಇದೆ. ಅಂಥ ಪುಣ್ಯ ಯಾತಕ್ಕೆ ಬೇಕಾಗಿದೆ? ಅಂಥ ಭೋಗ ಯಾತಕ್ಕೆ ಬೇಕಾಗಿದೆ? ಜೀವನ ಎಷ್ಟಿದೆ? ಯಾರ್ಯಾರನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಭವಸಾಗರದಲ್ಲಿ ಇನ್ನಷ್ಟು ನಡುವು ಹೊರಟಿದ್ದೇವೆ, ಆಳಕ್ಕೆ ಹೊರಟಿದೆವು. ಅಲ್ಲಿಂದ ಎದ್ದು ಬರ್ಲಿಕ್ಕೆ ಅವ್ರು ಯಾರೂ ಸಹಾಯ ಬಿಟ್ಟು ಯಾವಾಗ ನಾವು ಕಣ್ಣು ಬಿಟ್ಟು ನೋಡ್ತೇವೋ ಅವಾಗ ಯಾರೂ ಆಸ್ಪಾಸ್ ಇರುವುದಿಲ್ಲ. ಭ್ರಾಂತಿಯ ನೇತ್ರವನ್ನ ಯಾವಾಗ ಭ್ರಾಂತಿಯಿಂದ ಸ್ವಲ್ಪ ಕಣ್ಣು ಬಿಡ್ತೇವೆಯೋ ಅವಾಗ ಯಾರೂ ಇಲ್ಲ ಅಂಥೇಳಿ ಸದಾ ಸುಖದಾಶಿ ಏನು ಹೇಳಿದ್ರು? ಧೂರ್ತರ ಸಮೂಹವು ಏಕತ್ರಿತವಾಗಿದೆ. ಏನಿದೆ 4 ದಿವಸ ನಮ್ಮ ಅಜ್ಜ ಬಹಳ ಚಲೋ ಮಾಡ್ರಿ ಅಂಥೇಳಿ ಅಂತಾರೆ. ಮುಂದೆ ನಿಮಗೆ ಅದರಿಂದ ಅನುಕೂಲ ಏನಾಯ್ತು? ಯೋಚನೆ ಪ್ರತಿಯೊಬ್ಬರೂ ಮಾಡೋದಿದೆ. ಒಬ್ಬರನ್ನು ಮುಖ್ಯ ಮಾಡಿ ಹೇಳಿದ್ರೂ ನಾವೆಲ್ಲ ಅಚ್ಯುತ ಉಳಿತೀವು, ಹೀಗೆ ಮಾತಿಲ್ಲ. ಮನೆ ಯಾವುದರ ಸಲುವಾಗಿ ಕಟ್ಕೊಳ್ಳಿದೆ? ನಿಶ್ಚಿಂತವಾಗಿ ನನ್ನ ಶಾಶ್ವತ ಗ್ರಹದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಯಾವ ಪ್ರಕಾರದ ಬಾಧೆ ಅಲ್ಲಿ ಬರಬಾರದು. ಮತ್ತು ಅದರದ ಪರಿಚಯ ಆಯಿತು, ನಿಶ್ಚಿತ ಆಯಿತು ಅಂತಂದ್ರೆ ಅದು ಕೂಡ ಬಿಟ್ಟು ಹೋದದ್ದು ಅವನಿಗೆ ಗೊತ್ತಾಗುವುದಿಲ್ಲ. ಜಿನವಾಣಿ ಕೇಳುವ ಸಲುವಾಗಿಲ್ಲ, ಜಿನವಾಣಿ ಕರ್ಣೇಂದ್ರಿಯದ ವಿಷಯ ಅಲ್ಲ. ಶಾಶ್ವತವಾಗಿ ಇಂದ್ರಿಯಗಳ ವಿಷಯಾಭಿಲಾಷೆಯನ್ನ ಕತ್ತರಿಸಿ ಹಾಕುವಂಥದ್ದು ಯಾವುದಿದೆಯೋ ಅದಕ್ಕೆ ಜಿನವಾಣಿ ಅಂತಾರೆ. ಇಂದ್ರಿಯ ಪೋಷಕ ಯಾವುದಿದೆಯೋ ಅದೇನಿದೆ ಅದನ್ನು ಹೇಗೆ ಜಿನವಾಣಿ ಅನ್ನೋದು, ಅದನ್ನು ಜನವಾಣಿ ಅಂತ ಹೇಳ್ಕೊಂಡು ಒಂದು ವೇಳೆ ಅನುಭವದ್ರಿ ನಡೆದು. ಆ ಕಾರಣದಿಂದ ಇವೇನು ಶಬ್ದದವನ ನನ್ನನ್ನು ಬಿಡ್ತಾನೆ ಇಲ್ರಿ. ಬಾಹ್ಯ ಅಭ್ಯಂತರ ರೂಪ, ಸೂಕ್ಷ್ಮ ಸ್ಥೂಲ ರೂಪ, ಎಷ್ಟು ಆಚರಣೆಯ ರೂಪ ಚಾರಿತ್ರವಿದೆ, ಅದು ಕರ್ಮಕ್ಷಯದ ಕಾರಣವಿಲ್ಲ. ನಮ್ಮ ಬುದ್ಧಿಗೋಚರ ಏನೇನು ಧರ್ಮಾಚರಣೆ ನಾವು ಮಾಡ್ತಾ ಇದ್ದೇವೆಯೋ ಅದರ ಕರ್ಮಕ್ಷಯದ ಕಾರಣವಿಲ್ಲ. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವ ಸಲುವಾಗಿ ಯಾವುದು ಮಾಡ್ತಾ ಇದ್ದೇವೆ ಅದೇನಿದೆ ಅನ್ನೋದನ್ನು ನಾವೇ ವಿಚಾರ ಮಾಡೋದು ಸಾಧ್ಯ ಇದ್ದರೆ ಮಾಡೋದ್ರೆ, ಅವಶ್ಯಕ ಇಲ್ಲದಿದ್ದರೆ ಬಿಟ್ಟುಬಿಡೋದಿದ್ರೆ. ಬಂಧದ ಕಾರಣವಿದೆ. ಯಾವ ಕಾರಣದಿಂದ? ದ್ರವ್ಯಾಂತರ ಸ್ವಭಾವತ್ವಾತ್. ಆತ್ಮದ್ರವ್ಯದಿಂದ ಭಿನ್ನವಾದ ಉದ್ಗಲ ದ್ರವ್ಯವು ಇದರದೇ ಕಥನ ಒಂದು ಉತ್ಕೃಷ್ಟವಾದಂಥ ಚರಮಸೀಮೆಗೆ ಅಂದು ತಲುಪಿದ್ದಿರ್ತಾರೆ. ಎಷ್ಟು ದಿವಸ ಆಯ್ತು ಇವತ್ತಿಗೆ? ಇವತ್ತು 21 ತಾರೀಕು ಇದೆ ರೀ. 10ನೇ ತಾರೀಕಿನಿಂದ ನಾವು ಇದರಿಂದ ವಂಚಿತ ಆಗಿದ್ದೇವೆ ರೀ. 12 ದಿವಸ ನಮಗೆ ಕೊಟ್ಟಿದ್ದವ್ರೆ, ಹೌದು ಅಥವಾ ಏನಿದ್ದದ್ದಿತ್ತು ಆ ಚಿಂತನ ಅಲ್ಲೇ ಆ ವಿಷಯದ ಕಡೆಗೆನ ನೀವು ಬರೋದು ಸಾಧ್ಯತೆಯನ, ಅದಕ್ಕೆ ನಾನು ಭೂಮಿಕಾ ಮತ್ತೆ ಕಟ್ಟಬೇಕೇನ, ಇದರ ನಾನು ವಿಚಾರ ಮಾಡಿದ್ದನ. ಈಗ ನಂದೇನು ವಿಚಾರ ಇದೆ ವಾಸ್ತವದಲ್ಲಿ ಇದಕ್ಕೆ ಸಂಬಂಧಿಸಿದ ದ್ರವ್ಯಾಂತರ ಸ್ವಭಾವತ್ವಾತ್ ಅಂತ ಹೇಳಿದಾನಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವುದು ಸೂಕ್ಷ್ಮ ಸ್ಥೂಲ ರೂಪ, ಬಾಹ್ಯ ಅಭ್ಯಂತರ ರೂಪ, ಜಲ್ಪ ಇದೆಯಲ್ಲ, ಆಚರಣೆ ಇದೆಯಲ್ಲ, ಅದೆಲ್ಲ ಏನಿದೆ ಅಂತ ಹೇಳಿದ್ರು ಬಂಧದ ಕಾರಣ ಇದೆ. ಯಾಕೆ? ದ್ರವ್ಯಾಂತರ ಸ್ವಭಾವ.
ಹಾಗಾದರೆ ಚರ್ಚೆ ಅಲ್ಲಿ ಬಂದದ್ದಿತ್ತು. ನಿಗೋಧದಲ್ಲಿ ಯಾವ ಜೀವದ ಅಕ್ಷರದ ಅನಂತಭಾಗ ಜ್ಞಾನ ಪ್ರಗಟ ಇದೆಯಲ್ಲ, ಆ ಪ್ರಗಟವಿರುವಂಥ ಜ್ಞಾನ ಅದರ ವಾಸ್ತವಿಕ ಸ್ವಭಾವ ಇದೆ. ಇನ್ನು ಆ ಅಕ್ಷರದ ಅನಂತ ಭಾಗವನ್ನು ಹೊರತುಪಡಿಸಿ ಯಾವ ಏಕ ಅಂಶ ಕಮ್ಮಿ ಅನಂತ ಭಾಗ ಇದೆಯಲ್ಲ, ಅದೆಲ್ಲ ಭಾವದ ಕಲಂಕ ಇದೆ. ಅನಂತದೊಳಗೆ ಒಂದು ಭಾಗ ಇಲ್ಲಿ ಉಳಿತು, ಅದು ಜೀವದ ಸ್ವಭಾವ ಆಯ್ತು. ಮತ್ತು ಅನಂತದೊಳಗಿನ ಒಂದನ್ನು ಹೊರತುಪಡಿಸಿ ಯಾವ ಇತರ ಎಲ್ಲ ಇದೆಯಲ್ಲ, ಅದು ಭಾವ ಕಲಂಕ ಆಯಿತು. ಅಲ್ಲಿ ಎರಡು ಭೇದ ಆಯ್ತು. ಹೌದು ಅಥವಾ ಇಲ್ಲ? ಅನುಭವ ಯಾವುದರದಾಯಿತು? ಅನಂತದ ಒಂದು ಭಾಗ ಏನಿದೆ ಅದರದ ಅನುಭವ ಆಯಿತು, ಅಥವಾ ಒಂದನ್ನು ಹೊರತುಪಡಿಸಿ ಉಳಿದದ್ದೆಲ್ಲ ಏನಿದೆ ಅದರದ ಅನುಭವ ಆಯಿತು? ಉಳಿದಿದ್ದೆಲ್ಲ ಏನಿದೆ ಅದರದ ಅನುಭವ ಆಯ್ತು. ಸ್ವಲ್ಪ ಗಮನ ಕೊಡೋಣ. ಯಾವುದರಿಂದ ಆಯ್ತ್ರಿ? ಅದು ಎಲ್ಲ ಏನು ಭಾವ ಕಲಂಕ ರೂಪ ಆಗಿದೆ ಅದರದ ಅನುಭವ ಕಲಂಕ ರೂಪ ಆಗಿರುವುದರಿಂದ ಆಯ್ತು ಏನು? ಅದು ಒಂದು ಯಾವುದಿದೆ ಅದರಿಂದ ಆಯ್ತ್ರಿ. ಅನುಭವ ಯಾವುದರಿಂದ ಆಯ್ತು? ಒಂದು ಇದೆ ಅದರಿಂದ ಆಯ್ತ್ರಿ. ಸ್ಪಷ್ಟ ಇದೆ ಅಲ್ಲ? ಒಬ್ಬರಿಗೆ ತಿಳಿತು ಅಂದ್ರೆ ಎಲ್ಲರಿಗೂ ತಿಳಿಯುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲ. ತಿಳಿದದ್ದು ಸ್ಪಷ್ಟ ಆಯಿತು ಅಂತಂದ್ರೆ ನನಗೆ ಅದನ್ನು ಮುಂದೆ ಸ್ಪಷ್ಟಪಡಿಸಲಿಕ್ಕೆ ಅನುಕೂಲ ಆಗ್ತಿದೆ. ಇನ್ನೊಂದ್ಸಲ, ನಿಗೋಧದಂಥ ನಿಕೃಷ್ಟ ಅವಸ್ಥೆಯೊಳಗ, ಏಕೇಂದ್ರಿಯದಂಥ ನಿಕೃಷ್ಟ ಅವಸ್ಥೆಯೊಳಗ ಯಾವ ಅಕ್ಷರದ ಒಂದು ಭಾಗದಷ್ಟ ಜ್ಞಾನ ಇದೆ, ಅಲ್ಲಿ ಜ್ಞಾನ ಸಾಮರ್ಥ್ಯ ಅಂತ ಹೇಳಿದರು. ಆ ಜ್ಞಾನ ಸಾಮರ್ಥ್ಯದಿಂದ ಅದು ಒಂದನ್ನು ಹೊರತುಪಡಿಸಿ ಉಳಿದ ಅನಂತ ಎಲ್ಲ ಏನು ಕಲಂಕಿತ ಆಗಿದೆ ಅದರ ಅನುಭವ ಆಯಿತು. ಅದರಿಂದ ಆಗಲಿಲ್ಲ. ಅದು ಯಾವುದು ಕಲಂಕಿತ ಆಗಿದೆ ಅದರಿಂದ ಆಗಲಿಲ್ಲ. ಅದು ಒಂದು ಯಾವುದು ಭಾಗ ಉಳಿದಿದೆಯಲ್ಲ ಅದರಿಂದ ಆಯ್ತು. ಅದರಿಂದ ಆಗುವುದರಿಂದನ ಆ ಜೀವ ಉತ್ತರೋತ್ತರವಾಗಿ ತನ್ನ ಸಾಮರ್ಥ್ಯವನ್ನು ಬೆಳೆಸ್ಕೊಂತ ಬಂದರೆ ತಿಳಿಯೋದು ಅವಶ್ಯಕ ಇಲ್ಲ. ಅಲ್ಲಿ ನಾನು ಇದರಿಂದ ಭಿನ್ನ ಆಗಬೇಕು ಈ ಪ್ರಕಾರ ವಿಕಲ್ಪಾತ್ಮಕವಾಗಿ ಸ್ಪಷ್ಟ ವಿಚಾರ ಅಲ್ಲಿ ಏನೂ ಇಲ್ಲ. ಜ್ಞಾನದ ಕಾರ್ಯ ಅಲ್ಲಿ ಏನೂ ಇಲ್ಲ. ಆದರೆ ಜ್ಞಾನದೊಳಗಂಥ ಸಾಮರ್ಥ್ಯ ಇದೆ. ಎಷ್ಟು ಅನುಕೂಲ ಇದೆಯಲ್ಲ, ಅಥವಾ ಯಾವುದರಿಂದ ಅದೆಲ್ಲ ದುಃಖ, ಅದರ ಸಲುವಾಗಿ ಮೊದಲ ದುಃಖ ನಮಗೆ ದುಃಖ ಅಂಥೇಳಿ ಅನುಭವದೊಳಗೆ ಬರ್ಕಬೇಕು. ದುಃಖವನ್ನ ದುಃಖ ಅಂಥೇಳಿ ನಮ್ಮ ಜ್ಞಾನ ಸ್ವೀಕಾರ ಮಾಡಲಿಕ್ಕೆ ಬೇಕು. ಅಲ್ಲಿ ಸ್ವೀಕಾರ ಮಾಡಿತಂಥೇಳಿನ ಅದು ಇಲ್ಲಿಯವರೆಗೆ ಬಂತರಿ. ಇಲ್ಲಿ ಸ್ವೀಕಾರ ಮಾಡ್ತಾ ಇಲ್ಲ ಅಂಥೇಳಿನ ಅಲ್ಲಿ ಪುನಃ ಹೋಗೋದಿದೆ. ಇಷ್ಟೇ, ಬೇರೆ ಏನೂ ಇಲ್ಲ. ಅಲ್ಲಿ ಸ್ವೀಕಾರ ಮಾಡಿತಂಥೇಳಿನ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೀರಿ. ಇಲ್ಲಿ ಭ್ರಾಂತಿಗೊಳಗಾಗಿದೆ. ಇಲ್ಲಿ ಸ್ವೀಕಾರ ಮಾಡುವ ಅವಕಾಶ, ಇಲ್ಲಿ ಸ್ವೀಕಾರ ಮಾಡಿದ್ರ ಶಾಶ್ವತವಾಗಿ ಆ ನಿಜ ನಿಧಾನದೊಳಗೆ ಇದ್ದುಕೊಂಡ ನಿರಾಕುಲ ಶಾಂತಿಯ ಅನುಭವ ಮಾಡ. ಆದರೆ ಇಲ್ಲಿ ಹೊರಗಡೆ ಎಲ್ಲ ನಾನಾ ಪ್ರಕಾರದ್ದು ನೋಡಿ ಭ್ರಾಂತಿಗೊಳಗಾಗಿ ಇಲ್ಲಿ ತನ್ನದ ಸ್ವೀಕಾರ ಮಾಡ್ತಾ ಇಲ್ಲ, ತನ್ನ ಸಾಮರ್ಥ್ಯದ ಉಪಯೋಗ ಮಾಡಿಕೊಳ್ತಾ ಇಲ್ಲ ಅಂಥೇಳಿನ ಅಲ್ಲಿಗೆ ಮತ್ತೆ ಹೋಗುವ ಸಿದ್ಧತೆ ಇದರದ ಸಹಜವಾಗಿ ಆಗ್ತಿದ್ದೀರಿ. ಇನ್ನು ಅಲ್ಲಿಂದ ಯಾವ ಇದರಲ್ಲೇ ಬಂತು ಅದೆಲ್ಲ ಸಿದ್ಧ ಮಾಡ್ಕೊಳ್ಳೋದು ತಮ್ಮ ಜ್ಞಾನದೊಳಗೆ ಚಿಂತನ ಮಂಥನದ ಮೂಲಕ. ಇನ್ನು ಸಿದ್ಧಾವಸ್ಥೆದ ಆ ದಿವಸ ಕೊನೆ ಪ್ರಶ್ನೆ ಇಟ್ಟದ್ದಿತ್ತು, ಪ್ರಶ್ನೆ ಕೇಳಿದ್ದಿತ್ತು. ಸಿದ್ಧಾವಸ್ಥೆಯಲ್ಲಿ ಎರಡು ವಿಭಾಗ ಇದಾವೆಯೋ ಅಥವಾ ಒಂದೇ ಇದೆ ಪರಿಣಾಮದೊಳಗೆ? ಎರಡು ವಿಭಾಗ, ಶುದ್ಧ 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 ಶುದ್ಧನೇ ಇದೆಯೋ ಅಥವಾ ಅದರಲ್ಲೇ ಕೂಡ ಎರಡು ವಿಭಾಗದ? ಇಲ್ಲಿ ಎರಡು ವಿಭಾಗ ತಿಳಿದು ಬಂತಲ್ಲ, ಅದು ಒಂದು ಇದೆ, ಅದು ಅನಂತಕ್ಕಿಂತ ಭಾರಿ ಇದ್ದ ಕಾರಣನ ಇಲ್ಲಿ ತನಕ ಬಂತ್ರಿ. ಹೌದು ಅಥವಾ ಇಲ್ಲದೆ? ಒಂದು ಕಡೆಗೆ ಅನಂತ ಇದೆ, ಒಂದು ಕಡೆಗೆ ಅನಂತ ಅರ್ಥಾತ್ ಒಂದು ಕಮ್ಮಿ ಅನಂತ ಇದೆ ರೀ.
ಒಂದು ಕಡೆಗೆ ಒಂದೇ ಇದೆ ರೀ. ಆ ಒಂದರ ಬಲದಿಂದ ಆ ಅನಂತವನ್ನೆಲ್ಲ ಜಯಿಸ್ತಾ 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 ಇಲ್ಲಿಯವರೆಗೆ ಬಂತಾರೆ ಅದ. ಇನ್ನು ಯಾವಾಗ ಇಲ್ಲಿ ಭೇದ ವಿಜ್ಞಾನದ ಮೂಲಕ ತತ್ವದ ನಿರ್ಣಯ ಮಾಡಿ ಆತ್ಮನ ಅನುಭೂತಿ ಮಾಡಿಕೊಂಡ ಯಾವ ಸಾಧಕ ಮಾರ್ಗದೊಳಗದನಲ್ಲ, ಅಲ್ಲಿಯೂ ಶುದ್ಧ ಶುದ್ಧಿ ಪ್ರಗಟ ರೂಪದಿಂದ 2 ವಿಭಾಗ ಇದೆ. ಅದನ್ನ ನಾವು ಕರ್ಮಧಾರೆ ಜ್ಞಾನಧಾರೆ ಅಂತ ಹೇಳಿ ಹೇಳ್ತೇವ್ರಿ ಆಗಮನ ಭಾಷೆ. ಕರ್ಮಧಾರೆ ಒಂದು ಜ್ಞಾನಧಾರೆ ಅಲ್ಲಿಯೂ ಇತ್ತು, ಆದ್ರೆ ಅದನ್ನ ಜ್ಞಾನಧಾರೆ ಅನ್ಲಿಲ್ಲ. ಯಾಕೆ ಅಂದ್ರೆ ಅದು ಧಾರೆಯ ಜೊತೆಗೆ ಏಕ ಇತ್ತು. ತಿಳಿತಾರೆ, ಏಕ ಇದ್ರೂ ಕರ್ಮದ ಕಾರ್ಯ ಅದು ಮಾಡ್ತಿರ್ಲಿಲ್ಲ. ಕರ್ಮದ ಕಾರ್ಯ ಅದು ಮಾಡ್ತಿತ್ತು ಅಂತಂದ್ರೆ ಅದರ ಅಭಾವ ಆಗ್ತಿತ್ತು. ಅದರ ಜೊತೆಗೆ ಒಂದಾಗಿ ಅದರ ಅನುಭವ ಮಾಡಿತು, ಒಂದಾಗಿ ಅದರ ಅನುಭವ ಮಾಡಿದ್ರೂ ಅದಾಗಲಿಲ್ರಿ. ನಿನ್ನೆ ಹೇಳಿದ್ನಲ್ಲ, ಈಗಿನ ಕಾಲದ ಮಕ್ಕಳು ಹಾಗೆ ನಮ್ಮ ಮಕ್ಕಳು ಇಲ್ಲ, ಆದ್ರೆ ಈಗಿನ ಕಾಲದವ್ರನ್ನ ಅದರಲ್ಲ. ಈಗಿನ ಹುಡುಗರು ಯಾರು ಮಾಡ್ತಾ ಇದ್ದಾರೋ ಹಾಗರೇ ಇಲ್ಲ ನಮ್ಮ ಮಕ್ಕಳ ಅಂತ. ಇದು ಒಂದು ಪ್ರಕಾರ ಸಂತೋಷದಾಯಕ ವಿಷಯ. ಆದ್ರೆ ಅವ್ರು ಈಗಿನವರನ್ನ ಅದರಲ್ಲ. ಇದು ಪರಮ ಸತ್ಯ ಇದೆಯೋ ಅಥವಾ ಇಲ್ರಿ? ಸರಿ, ಅದೇ ಪ್ರಕಾರ ಯಾವುದರ ಅನುಭವವನ್ನ ಜ್ಞಾನ ಕರ್ಮಧಾರೆಯ ಜೊತೆಗೆ ಅಭೇದತೆಯನ್ನು ಸಾಧಿಸಿ ಆ ಕರ್ಮಧಾರೆಯ ರೂಪದನ್ನ ಅನುಭವ ಮಾಡಿತಲ್ಲ, ಅನುಭವ ಮಾಡಿದ್ರೂ ಅದು ಕರ್ಮಧಾರೆಯ ರೂಪ ಆಗಲಿಲ್ಲ, ಆಗೋದು ಸಾಧ್ಯ ಇಲ್ಲ. ಹೌದ್ರೆ? ಇದು ಸ್ಪಷ್ಟ ಇದೆ. ಹಾಗಾದ್ರೆ ಜ್ಞಾನಧಾರೆ ಕರ್ಮಧಾರೆ ನಿಗೋಧದಿಂದ ಹಿಡಿದು ಜೀವದಲ್ಲಿ ಇದೆಯೋ ಅಥವಾ ಇಲ್ಲ? ಇದೆ ಅಥವಾ ಇಲ್ಲ ಇಷ್ಟ ಹೇಳೋದ್ರಿ. ಇದೆ, 2 ಅದಾವನಲ್ಲ. ಒಂದು ಕರ್ಮಧಾರೆ ಇದೆ, ಒಂದು ಜ್ಞಾನಧಾರೆ ಇದೆ. ಸಾಧಕ ಅವಸ್ಥೆಯಲ್ಲಿ ಅದರದ ಪ್ರತ್ಯಕ್ಷ ಏನಾಯ್ತು? ಪೃಥಕತೆ ಆಯ್ತು. ಹೌದ್ರೆ? ಪೃಥಕತೆ ಆಯ್ತು, ಭಿನ್ನ ಭಿನ್ನ. ಎಲ್ಲಿ ಆಯ್ತು? ಭಿನ್ನ ಭಿನ್ನ ಜ್ಞಾನದೊಳಗಾಯ್ತು. ಅರ್ಥಾತ್ ಜ್ಞಾನಧಾರೆಯ ಅನುಭವ ಶುರುವಾಯಿತು. ಕರ್ಮಧಾರೆಯ ಅನುಭವ ಬಿಟ್ಟು ಹೋಯ್ತು, ಕರ್ಮಧಾರೆ ಜ್ಞೇಯ ಆಯ್ತು. ತಿಳಿತಿದೆಲ್ಲ? ಇದು ಸ್ಪಷ್ಟ ಇದೆ. ಕರ್ಮಧಾರೆ ಜ್ಞಾನಧಾರೆ ಎರಡೂ ಇದಾವೆ. ಆದ್ರ ಅನುಭವ ಜ್ಞಾನಧಾರೆ ಇದ್ದ ಜ್ಞಾನಕ್ಕ ಆಯ್ತ್ರಿ. ಅನುಭವ ಜ್ಞಾನಕ್ಕ ಜ್ಞಾನಧಾರೆ ಇದ್ದಾಯ್ತು, ಕರ್ಮಧಾರೆ ಜ್ಞೇಯ ಆಯ್ತ್ರಿ. ಇಷ್ಟು ಸ್ಪಷ್ಟ. ಇನ್ನ ಯಾವ 4 ಘಾತಿ ಕರ್ಮ ಹೊರಟೋದು ಅಥವಾ 8 ಕರ್ಮದ ಅಭಾವ ಆಯಿತು, ಕೃತ ಕೃತ್ಯ ಸಿದ್ಧ ಭಗವಂತರಾದರು. ಅಲ್ಲಿ ಯಾವ ಪರಮ ವಿಶುದ್ಧಿ ಅಥವಾ ಪರಮಶುದ್ಧಿ ಪ್ರಗಟ ಇದೆಯಲ್ಲ, ಅದರೊಳಗೆ 2 ಇದೆಯೇನು ಒಂದೇ ಇದೆ? ಇಷ್ಟು ಸ್ಪಷ್ಟ. ಇಷ್ಟು ಪ್ರಶ್ನೆ ಇದೆ, ಆವಾಗಿನಿಂದ ಇದೆ. ಈಗ ಲಕ್ಷ್ಯದೊಳಗೆ ತಮಗೆ ಬಂದಿದೆ. ಹೇಳ್ರಿ, ಅಲ್ಲಿ 2 ಇದೆಯೋ ಅಥವಾ ಶುದ್ಧ 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 ಒಂದೇ ಇದೆ? 2 ಇದ್ರೆ ಯಾಗ ಅಂತ ಹೇಳ್ಬೇಕಾಗುತ್ತೆ. ಒಂದೇ ಇದ್ರೆ ಇಲ್ಲ ಅಂತ ಉತ್ತರ ಇದೆ. ಒಂದು ಶುದ್ಧ ಅನುಭೂತಿ ಇರ್ತೈತಿ, ಒಂದು ವ್ಯಯ ರೂಪದಿಂದ ಕರ್ಮದ. ನೋಡ್ರಿ, ಕ್ಷಾಯಿಕ ಭಾವದ ಮಾತು ಹೇಳ್ತಾ ಇತ್ತ ದಿವಸ. ಕ್ಷಾಯಿಕ ಭಾವ ಅರ್ಥಾತ್ ಸ್ವಭಾವ ಭಾವ ಅಲ್ಲ. ಕ್ಷಾಯಿಕ ಭಾವ ಅರ್ಥಾತ್ ಪರಸಾಪೇಕ್ಷ ಭಾವ ಇದೆ. ಹೌದೇನಲ್ರಿ? ಪರಸಾಪೇಕ್ಷ, ಅದರಲ್ಲೇ ಅಪೇಕ್ಷೆ ಇದೆ. ಯಾವುದರ ಅಪೇಕ್ಷೆ ಇದೆ? ಕರ್ಮದ ಕ್ಷಯದ ಅಪೇಕ್ಷೆ ಇದೆ. ಅದೇ ಕರ್ಮ ಇಲ್ಲ ಅಂದಮೇಲೆ ಕ್ಷಯ ಯಾವುದರದ್ದು ಮಾಡ್ತಿದೆ? ನಮ್ಗೆ ಹೀಗೆ ಪ್ರಶ್ನೆ ಉದ್ಭವ ಆಗ್ತಿದೆ. ನಮಗೆ ಒಪ್ಪಿಗೆ ಆಗಲಿಕ್ಕೆ ಸಮಯ ಬೇಕಾಗ್ತಿದೆ. ಕರ್ಮ ಇಲ್ಲನ ಅಂದಮೇಲೆ ಕ್ಷಯ ಯಾವುದನ್ನು ಮಾಡ್ತಿದೆ? ಯಾವ ಪ್ರಕಾರ ನಿಗೋಧಾವಸ್ಥೆಯಲ್ಲಿ ಶುದ್ಧತೆ ಇಲ್ಲ ಅಂದಮೇಲೆ ಶುದ್ಧತೆ ಹಾಗೆ ಕಾಯ್ದುಕೊಂಡಿತ್ತಲ್ಲ, ಹಾಗೆ ಅಲ್ಲಿ ಕರ್ಮ ಇಲ್ಲದೆ ಇರುವ ವೇಳೆದೊಳಗೆ ಕರ್ಮದ ಕ್ಷಯ ಮಾಡ್ತಿದೆ. ಇಲ್ಲಿ ಶುದ್ಧತೆ ಇಲ್ಲದೆ ಇರುವ ವೇಳೆದೊಳಗ ಶುದ್ಧತೆಯನ್ನು ಕಾಯ್ದುಕೊಂಡು ಬಂತರೆ. ನಿತ್ಯ ನಿಗೋಧದಲ್ಲಿ ಅನಂತ ಸಂಖ್ಯೆ ಯಾವ ಅಭವ್ಯ ಜೀವದವಲ್ಲ, ಅವ ಜೀವತ್ವವನ್ನು ಕಾಯ್ಕೊಂಡಿದಾವ ಅಥವಾ ಇಲ್ರಿ? ಏನು ಯಾವತ್ತಾದ್ರೂ ಬಿಟ್ಟು ಕೊಡ್ತಾವ? ಕಾಯ್ಕೊಂಡಿದವ್ರೆ.
ಅದೇ ಪ್ರಕಾರ ಅಲ್ಲಿ ಪರಮಶುದ್ಧ ಅವಸ್ಥೆ ಪ್ರಾಪ್ತ ಆಗಿದ್ರನೂ ಕೂಡ ಆ ಅವಸ್ಥೆ ಸಾಧಿ ಅನಂತ ಕಾಲದವರೆಗೆ ನಿರಂತರ ಉಳಿಯುವುದಿದ್ರನೂ ಕೂಡ ಅದ ಕರ್ಮ ಕ್ಷಯ ರೂಪನ ಇದೆ. ಕರ್ಮ ಇಲ್ದಿದ್ರ ಕರ್ಮದ ಕ್ಷಯ ಎಲ್ಲಿದ? ಕರ್ಮ ಎಂದೋ ನಾಶ ಆಗಿ ಹೋಗಿದೆ, ಎಂದೋ ನಾಶ ಆಗಿ ಹೋಗಿದೆ. ಆದಿದೇವರದ ನಾಶ ಆಗಿ ಹೋಗಿ 1,000,000,000 ಸಾಗರೋಪಮ ವರ್ಷ ಆಯ್ತು. ಹಾಗಾದ್ರೆ ಅಲ್ಲಿ ಕ್ಷಾಯಿಕ ಭಾವ ಇದೆಯೋ ಅಥವಾ ಬೇರೆ ಯಾವ ಭಾವ ಇದೆ? ಕ್ಷಾಯಿಕ ಭಾವನೆ ಇದೆ ಅಲ್ಲ, ಸಿದ್ಧರಲ್ಲೇ ಕ್ಷಾಯಿಕ ಭಾವ ಇದೆ ಏನಿಲ್ರೆ? ಕ್ಷಾಯಿಕ ಭಾವನೆ ಇದೆ. ಯಾವುದರದ ಕ್ಷಯ? ಎಂದೋ ಆಗಿ ಹೋಗಿದೆ ಕರ್ಮದ ಕ್ಷಯ, 8 ಕರ್ಮದ ಕ್ಷಯ ಎಂದೋ ಆಗಿ ಹೋಗಿದೆ. ಆದರೂ ಕೂಡ ಕರ್ಮ ಬರದೇ ಇರುವಂತಹದ್ದು ಯಾವ ಪುರುಷಾರ್ಥ ಅಲ್ಲಿ ನಡೆದದ್ದು ಇದೆಯೋ ಅದನ್ನು ಕ್ಷಾಯಿಕ ಭಾವ ಅಂತಾರೆ. ಇದ್ದಂಥ ಕರ್ಮವನ್ನು ಕ್ಷಯ ಮಾಡೋದು ಒಂದು ಕ್ಷಾಯಿಕ ಭಾವ. ವರ್ತಮಾನದೊಳಗ ಕರ್ಮದ ಸಂಯೋಗ ಆಗದೇ ಇರುವ ಹಾಗೆ ಶುದ್ಧವಾಗಿ ಉಳಿಯೋದು ಅದೊಂದು ಕ್ಷಾಯಿಕ ಭಾವ. ಕ್ಷಾಯಿಕ ಭಾವದ ಜಾತಿ 2 ಪ್ರಕಾರವೇ, ಸ್ವರೂಪ 2 ಪ್ರಕಾರ. ಒಂದು ಇದ್ದಂಥ ಕರ್ಮವನ್ನು ಕ್ಷಯ ಮಾಡೋದು, ಒಂದು ವರ್ತಮಾನದೊಳಗ ಕರ್ಮ ಬರದೇ ಇರುವ ಹಾಗೆ ಶುದ್ಧಿಯನ್ನು ಕಾಯ್ಕೊಳ್ಳೋದು, ಅದಕ್ಕೆ ಕ್ಷಾಯಿಕ ಭಾವ ಅಂತಾರೆ. ನಿಮ್ಮ ಮನುಷ್ಯನೊಳಗೆ ಸಂದೇಹ ಇದೆ, ವ್ಯಕ್ತ ಮಾಡಿ ತಕ್ಷಣ. ತೀರ್ಥಂಕರಗಳಿಗೆ ಲೀಲಾವಸ್ಥೆ ಆಗ್ತದೆ. ಪ್ರತಿಯೊಬ್ಬರಿಗೆ ಸಿದ್ಧರಿಗಿದೆ ಅಂದಮೇಲೆ ತೀರ್ಥಂಕರ ಇನ್ನೂ ಇಲ್ಲೇ ಅದಾರೆ. ಆದ್ರೂ ತೀರ್ಥಂಕರಗಳಿಗೆ ಸಿದ್ಧರಲ್ಲೇ ಫರ್ಕ್ ಇದೆಯಲ್ಲ, ಒಂದೇ ಇದೆ. ತೀರ್ಥಂಕರ ಇನ್ನೂ ಅಪೂರ್ಣ ಅವಸ್ಥೆ ಇದೆ ಅಲ್ಲ, ನಾನು ಪೂರ್ಣ ಅವಸ್ಥೆಯ ಮಾತು ಹೇಳ್ತಾ ಇದ್ದೇನೆ. ಸಿದ್ಧರದ್ದು ತೀರ್ಥಂಕರ ಸಿದ್ಧ ಮತ್ತು ಸಾಮಾನ್ಯ ಸಿದ್ಧ ಅಂತ ಹೇಳಿ ಅಲ್ಲಿಲ್ಲ. ಇಲ್ಲಿ ಅರ್ಹಂತರೊಳಗಿದೆ ತೀರ್ಥಂಕರ ಅರ್ಹಂತ ಮತ್ತು ಸಾಮಾನ್ಯ ಅರ್ಹಂತ ಅಂತ ಹೇಳಿ. ಆಚಾರ್ಯ ಅಂಥೇಳಿ ಆಚಾರ್ಯ ಮತ್ತು ಸಾಧು ಅಂಥೇಳಿ ಇಲ್ಲಿ ಭೇದ ಇದೆ. ಅರ್ಹಂತರೊಳಗೆ ತೀರ್ಥಂಕರ ಅರ್ಹಂತ ಸಾಮಾನ್ಯ ಅರ್ಹಂತ ಅಂಥೇಳಿ ಭೇದ ಇದೆ. ಸಿದ್ಧರೊಳಗಿಲ್ರಿ ತೀರ್ಥಂಕರ ಸಿದ್ಧ ಮತ್ತು ಸಾಮಾನ್ಯ ಸಿದ್ಧ ಅಂತೇಳಿ. ಆ ಸಿದ್ಧರಲ್ಲೇ ಸಾಧಿ ಅನಂತ ಕಾಲದವರೆಗೆ ಕ್ಷಾಯಿಕ ಭಾವ ಇದೆ. ಆ ಕ್ಷಾಯಿಕ ಭಾವದ ಸ್ವರೂಪ ಏನಿದೆ? ಆ ಕ್ಷಾಯಿಕ ಭಾವ ಪರಮ ಪಾರಿಣಾಮಿಕ ಭಾವದ ಮೇಲೆ ವ್ಯಾಪ್ತ ಆಗಿದೆಯೋ, ಪರಮ ಪಾರಿಣಾಮಿಕ ಭಾವ ಇದ್ದದ್ದನ್ನು ಕ್ಷಾಯಿಕ ರೂಪ ಆಗಿದೆಯೋ, ಪರಮ ಪಾರಿಣಾಮಿಕ ಭಾವ ಹೇಗಿದೆಯೋ ಹಾಗಿದ್ದುಕೊಂಡು ಕ್ಷಾಯಿಕ ಇದೆ. 3 ಪ್ರಶ್ನೆ ಅದವ್ರೆ. ಪರಮ ಪಾರಿಣಾಮಿಕ ಭಾವದ ಮೇಲೆ ಕ್ಷಾಯಿಕ ಭಾವ ಆವಶ್ಯ ಬಿಟ್ಟಿದೆಯೇನ? ಪರಮ ಪಾರಿಣಾಮಿಕ ಭಾವ ಇದ್ದದ್ದನ್ನು ಕ್ಷಾಯಿಕ ಭಾವ ಆಗಿದೆಯೇನ? ಪರಮ ಪಾರಿಣಾಮಿಕ ಭಾವ ತನ್ನ ಪಾಡಿಗೆ ತಾನಿದೆ, ಕ್ಷಾಯಿಕ ಭಾವ ತನ್ನ ಪಾಡಿಗೆ ತಾನಿದೆ. ಹೀಗಿದೆ. ಹೇಗಿದೆ? 3ರೊಳಗೆ ಒಂದು ಕ್ಷಾಯಿಕ ಭಾವ ನವೀನ ಉತ್ಪನ್ನ. ಪ್ರಶ್ನೆ ಏನಿದೆ? ಪರಮ ಪಾರಿಣಾಮಿಕ ಭಾವದ ಮೇಲೆ ಆವಶ್ಯ ಅರ್ಥಾತ್ ಅದನ್ನು ಮುಚ್ಚಾಕಿ ಇದುವೇ ನಿಂತುಕೊಂಡಿದೆಯೋ? ಒಂದು ಕ್ಷಾಯಿಕ ಭಾವನೆ ಇರ್ತಿದೆ ಸಿದ್ಧಾಲಯದೊಳಗೆ ಅನ್ನೋದ ಆಗಮದಲ್ಲಿ ಸಾಕಷ್ಟು ಕಥನೆ ಇದೆ. ಅಂದ್ರೆ ಪರಮ ಪಾರಿಣಾಮಿಕ ಭಾವ ಹೊರಟು ಹೋಗಿ ಅಭಾವ ಆಗಿ ಕ್ಷಾಯಿಕ ಭಾವನ ಉಳ್ಕೊಂಡಿದೆಯನ ಒಂದು ಮಾತು. ಪರಮ ಪಾರಿಣಾಮಿಕ ಭಾವ ಇದ್ದದ್ದನ್ನ ಕ್ಷಾಯಿಕ ಭಾವ ರೂಪ ಆಗ್ತಾ ಇದೆಯನ ಪ್ರತಿ ಸಮಯಕ್ಕ 2ನೇ ಮಾತು. 3ನೇ ಮಾತ ಪರಮ ಪಾರಿಣಾಮಿಕ ಭಾವ ಹೇಗಿದೆ ಹಾಗಿದೆ, ಕ್ಷಾಯಿಕ ಭಾವ ಹೇಗಿದೆ ಹಾಗಿದೆ. ಏನಿದೆ ಈ 3ರೊಳಗೆ ಉತ್ತರ ಯಾವುದಿದೆ? 3ನೇ ಉತ್ತರ. ಹೌದ್ರೆ ಅಂದ್ರ ಅಲ್ಲಿ 2 ಅದು ಏನಿಲ್ರಿ? ಅಂದ್ರ ಅಲ್ಲಿ 2 ಅದು ಹೇಗಿದೆ? ಅದಕ್ಕೇನೂ ಮಾಡಲಿಲ್ಲ, ಅದರದೇನೂ ಇದರಲ್ಲೇ ಬರಲಿಲ್ಲ ಅಂದಮೇಲೆ ಅಲ್ಲಿ ಕೂಡ 2 ಇದೆ. ಆ 2 ಏನಿದೆಯಲ್ಲ ಅದನ್ನೇ ನಾನು ಹೇಳ್ತೇನೆ. ಆ ಪರಮ ಪಾರಿಣಾಮಿಕ ಏನಿದೆ ಅದು ಜ್ಞಾನಧಾರೆ ಇದೆ, ಈ ಕ್ಷಾಯಿಕ ಏನಿದೆ ಅದು ಕರ್ಮಧಾರೆ ಅಲ್ಲಿ ಕೂಡ ಇದೆ. ಯಾವುದು ಉತ್ಪನ್ನ ಧ್ವಂಸಿ ಇದೆಯಲ್ಲ ಅದು ಧ್ರುವದಿಂದ ಬೇರೆನೇ ಇದೆ. ದ್ರವ್ಯ ಮತ್ತು ಪರ್ಯಾಯದ ಕಥನ ಇದೆ. ದ್ರವ್ಯ ಪರ್ಯಾಯ ರೂಪ ಆಗಲಿಲ್ಲ, ಪರ್ಯಾಯ ದ್ರವ್ಯ ರೂಪ ಆಗಲಿಲ್ಲ. ಆದ್ರ ಪರ್ಯಾಯ ಹಾಗಾದ್ರೆ ಸಿದ್ಧರ ವಿಶೇಷತೆ ಏನು? ಅರೇ ಸಿದ್ಧರ ವಿಶೇಷತೆ ಅನಂತ ಇದೆ ರೀ. ಏನಿದೆ? ಪರ್ಯಾಯ ರೂಪದಿಂದನ ಅನಂತ ಕಾಲದವರೆಗೆ ಪ್ರತಿಯೊಂದು ಪರ್ಯಾಯ
ತನ್ನತನವನ್ನು ಬಿಟ್ಟು ಕೊಡುತ್ತನ ತನ್ನ ನಿಜ ಸ್ವಭಾವ, ಧ್ರುವ ಸ್ವಭಾವ, ದ್ರವ್ಯ ಸ್ವಭಾವ, ನಿಜ ನಿಧಿ, ತನ್ನ ಆಸ್ತಿ, ತನ್ನ ಅಧಿಕಾರ ಏನಿದೆಯೋ ಆ ಅಧಿಕಾರ ರೂಪದಿಂದ ವರ್ತಿಸ್ತಾ ಇದೆ, ಅದರದ ಅನುಭವ ರೂಪದಿಂದ ವರ್ತಿಸ್ತಾ ಇದೆ. ಪರಮ ಪಾರಿಣಾಮಿಕ ಭಾವ ಅದಕ್ಕೆ ಯಾವ ಬಾಧೆನೂ ಮಾಡುವುದಿಲ್ಲ, ಅದಕ್ಕೆ ಯಾವ ಅನುಕೂಲತೆಯನ್ನೂ ಒದಗಿಸಿಕೊಟ್ಟಿಲ್ಲ. 5 ಭಾವದವರೇ, ದ್ರವ್ಯ ಪರ್ಯಾಯ ಅನ್ನೋದಕ್ಕಿಂತ 5 ಭಾವದವರೇ. ಆ 5 ಭಾವಗಳನ್ನ ನಿಜವಾಗಿ ಅಲ್ಲೇನು ವಿವೇಚನೆ ಮಾಡಿದಾರಲ್ಲ ತತ್ವಾರ್ಥ ಸೂತ್ರದೊಳಗ, ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ 1ನೇ ಸೂತ್ರ ಇದೆ. ಆ 1ನೇ ಸೂತ್ರದೊಳಗೆ ಏನು ಚರ್ಚೆ ಮಾಡಿದರೆ ಅದು ಓದುವ ಹಾಗೆ ಇದೆ, ಚಿಂತನ ಮಂಥನ ಮಾಡುವ ಹಾಗೆ ಇದೆ, ಅಭ್ಯಾಸ ಮಾಡುವ ಹಾಗೆ ಇದೆ. ಅಭ್ಯಾಸ ಮಾಡಿದ ನಂತರ, ಓದಿದ ನಂತರ, ಚಿಂತನ ಮಂಥನ ಮಾಡಿದ ನಂತರ ಏನಾಗ್ತಿದೆ ಅಂತಂದ್ರೆ ಪರಮ ಪಾರಿಣಾಮಿಕ ಭಾವದ ವಿಶ್ವಾಸ ಆಗ್ತಿದೆ. ಔದಯಿಕ ಭಾವದ ಯಾವ ಅನಾದಿತನದ ಗಟ್ಟಿತನ ಇತ್ತಲ್ಲ, ಅನಾದಿ ಕಾಲದ ಅದ ಶಿಥಿಲ. ಅದರೊಳಗೆ 1ನೇ ಭಾವ ಯಾವ ಹೇಳಿದಾರೆ? 5 ಭಾವದೊಳಗ ಔಪಶಮಿಕೆ, ಔದಯಿಕ ಲಾಸ್ಟ್ಗೆ. ಯಾಕೆ ಅಂತಂದ್ರ ಅದು ನೀನು ಎಷ್ಟು ಕೊನೆಗೆ ಹೋದ್ರೂ ಅದಕ್ಕೆ ಇರೋದಿಲ್ಲ. ಪಾರಿಣಾಮಿಕ ಭಾವ ಎಲ್ಲಿದೆ? 4ನೇ ನಂಬರ್ಗೆ ಇದೆ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಪಾರಿಣಾಮಿಕ, ಔದಯಿಕ, ಈ ಪ್ರಕಾರ ಕ್ರಮ ಇದೆ. ಹಾಗಾದ್ರೆ ಪರಮ ಪಾರಿಣಾಮಿಕ ಭಾವ ಸ್ವರೂಪ 320ನೇ ಗಾಥೆಯಲ್ಲೂ ಕೂಡ ಇದುವೇ ಇದೆ, ತಾತ್ಪರ್ಯ ಇದೆ. ಪರಮ ಭಾವ ಸ್ವರೂಪ ಅಂತ ಹೇಳಿನ ಪುಸ್ತಕ ಪ್ರಕಟ ಇದೆ. ಅವುಗಳನ್ನ ಪುನಃ ನಮ್ಮ ಜೀವನದ ಯಾವ ಪುಟಗಳ ಬದಲಿ ಆಗ್ತಾವಲ್ಲ, ಆ ಪುಟಗಳ ಮೇಲೆ ಆ ಗ್ರಂಥಗಳ ಪುಟದ ಛಾಯೆ ನಿರಂತರ ಇರಬೇಕು. ನೋಡ್ರಿ, ಯಾವುದೋ ಒಂದು ಕಾರ್ಯದ ಸಲುವಾಗಿ ಈ ಜೀವಕ್ಕ ಅನಿವಾರ್ಯತೆ ಅನ್ನಿಸಿದ್ರೂ ಕೂಡ, ಯಾವುದೋ ಈಗ ಮಗನ ಮದುವೆ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ, ಮಗನಿಗೆ ಏನು ನೋಡ್ಲಿಕ್ಕೆ ಹೋಗೋದಿದೆ ಅಂತ ಹೇಳಿ ಇಟ್ಕೊಳ್ಳೋಣ, ಯಾವುದೋ ಒಂದು ಕಾರ್ಯ ಈ ಜೀವದ ಸಲುವಾಗಿ ಅನಿವಾರ್ಯ ಇದ್ರೂ, ಅನಿವಾರ್ಯ ಅನ್ನಿಸಿದ್ರೂ, ಅನಿವಾರ್ಯವಾಗಿ ಮಾಡಲೇಬೇಕಾಗಿರ್ತಿದೆ, ಮಾಡಿದರನು ಈ ತನ್ನ ಕಾರ್ಯ ಸಂಪೂರ್ಣ ವಿಸ್ಮಯ ಅಥವಾ ಮರೆ ಆಗಬಾರ್ದು. ಹಾಗಾಯಿತು ಅಂದ್ರೆ ತನ್ನ ಕಾರ್ಯ ಆಗೋದಿದೆ, ಇಲ್ದಿದ್ರ ಆಗೋದು ಸಾಧ್ಯ ಇಲ್ಲ. ಈ ಅಲ್ಪದಾದಂಥ ಮನುಷ್ಯ ಭವದೊಳಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಂಧದ ಕಾರಣ ಅಂತೇಳಿ ಕ್ಷಾಯಿಕ ಭಾವದ ಗೌರವ ಮಾಡಿದ್ರೂ ಕೂಡ ನಮಗೆ ಬಂಧನ ಆಗೋದ್ರಿ, ಇನ್ನೊಬ್ಬರದಲ್ಲ, ನಮ್ಮದೇ ಔಪಶಮಿಕ ಭಾವ ಅಥವಾ ನನಗೆ ಕ್ಷಾಯಿಕ ಭಾವ ಬಂದ್ರೆ, ನನ್ನಲ್ಲಿ ಕ್ಷಾಯಿಕ ಭಾವ ಪ್ರಕಟ ಆದ್ರೆ ನನ್ನ ಅವಸ್ಥಾ ಎಷ್ಟು ಸುಂದರ ಇದ್ದೀತು. ಕಥನ, ಚರ್ಚೆ, ಭಾವನೆ ಅಪೂರ್ಣ ಅವಸ್ಥೆಯೊಳಗೆ ಇರೋದ್ರೆ ಆದ್ರೆ ಎಷ್ಟು ಸುಂದರ ಇದ್ದೀತು. ನೋಡ್ರಿ, ಶ್ರಾವಕನ ಬಗ್ಗೆ ಹೇಳು ವೇಳೆಯೊಳಗ ಆಗಮಕಾರರು ಹೇಳ್ತಾರೆ, ಆ ಧನ್ಯ ದಿವಸ ನನ್ನ ಜೀವನದೊಳಗೆ ಯಾವಾಗ ಬರ್ದ ರಾಯಚಂದ್ರನೇ ಇದಲ್ಲ ಅಪೂರ್ವ ಇಂಥ ಧನ್ಯ ದಿವಸ ನನ್ನ ಜೀವನದೊಳಗೆ ಯಾವಾಗ ಬರೋದು? ನಾನು ಸರ್ವಸಂಗ ಪರಿತ್ಯಾಗಿಯಾಗಿ ಆತ್ಮ ಸ್ವಭಾವದ ಪ್ರಾಪ್ತಿಯ ಸಲುವಾಗಿ, ಆತ್ಮ ಸ್ವಭಾವದ ಆನಂದದ ಸಲುವಾಗಿ ನಿರಂತರ ಉದ್ಯಮ ಮಾಡುವಂತಹ ಧನ್ಯ ದಿವಸ, ಧನ್ಯ ಗಡಿ ನನ್ನ ಜೀವನದೊಳಗೆ ಯಾವಾಗ ಬರುದ? ಈ ಪ್ರಕಾರ ಪ್ರತ್ಯಕ್ಷ ಪ್ರಗಟ ರೂಪದ ವಿಕಲ್ಪ ಅವನದಿದ್ರೂ ಕೂಡ ಆ ಅವಸ್ಥೆಯ ಕುರಿತು ಶ್ರದ್ಧೆಯೊಳಗೆ ಸ್ವಲ್ಪ ಕೂಡ ಆದರದ ಭಾವ ಇರುವುದಿಲ್ಲ. ಶ್ರದ್ಧೆಯೊಳಗ ಆದರದ ಭಾವಂತೂ ತ್ರಿಕಾಲಿ ಸ್ವಭಾವದಲ್ಲಿನ ಸ್ಥಿರ ಇದೆ. ಅದು ಇನ್ನೊಂದನ್ನ ಯಾವಾಗೂ ವರಿಸುವುದಿಲ್ಲ. ಶೀಲವತಿ ಸ್ತ್ರೀ ಪತಿಯನ್ನ ಹೊರತುಪಡಿಸಿ ಅಣ್ಣನ ವರ್ಣನೆ ಮಾಡ್ತಾಳೆ, ಅಣ್ಣನ ಮಗನ ವರ್ಣನೆ ಮಾಡ್ತಾಳೆ, ಅಪ್ಪನ ವರ್ಣನೆ ಮಾಡ್ತಾಳೆ, ಮಾವನ ವರ್ಣನೆ ಮಾಡ್ತಾಳೆ, ಮೈದುನ ಅವ್ರ್ಯಾರು ಜ್ಯೇಷ್ಠ ಯಾರ್ಯಾರದಾರ ಅವ್ರದೆಲ್ಲ ವರ್ಣನೆ ಮಾಡ್ತಾಳೆ, ಗಂಡನ ಮಿತ್ರರದ ವರ್ಣನೆ ಮಾಡ್ತಾಳೆ. ಇದರ ಅರ್ಥ ಅವರಲ್ಲೇ ಆಸಕ್ತದಳು ಅಂತಲ್ರಿ, ತಿಳಿದ್ರೆ. ಅದೇ ಪ್ರಕಾರ ಇನ್ನು ಶ್ರಾವಕ ಆ ಅರ್ಹತ್
ಸಿದ್ಧ ಪದದ ಸಿದ್ಧ ಭಕ್ತಿ ಮಾಡ್ತಾನೆ, ಅರ್ಹತ್ ಭಕ್ತಿ ಮಾಡ್ತಾನೆ, ಸಾಧು ಸಮಾಧಿ ಭಾವನೆ ಮಾಡ್ತಾನೆ. ಆದರೂ ಕೂಡ ಆ ಧ್ರುವ ಸ್ವಭಾವವನ್ನು ಬಿಟ್ಟು ಅದು ಯಾವುದರೊಳಗೂ ಆಸಕ್ತ ಆಗುವುದಿಲ್ಲ. ಯಾಕಂದ್ರೆ